ಮಕ್ಕಳದಲ್ಲಿ ತಪ್ಪಿಲ್ಲ. ನಾವಿವತ್ತು 3 ಮಂದಿ ಮೊಬೈಲ್ ಹಿಡ್ಕೊಂಡು ಕೂತ್ವಿ, ಯಾರು ಬಂದ್ರು ಯಾಕಂದ್ರೆ ಮಾತಾಡೋದು ಬರಂಗೇ ಇಲ್ಲ. ಇರಾಗ ಗುಡ್ ಮಾರ್ನಿಂಗ್ GM ಸತ್ತಾನ RIP ನಾನು ಕುಲಕರ್ಣಿ ಅಂತ ತಿಳ್ಕೊತೀನಿ, ಓಕೆ ಅಂತ ಓದಿರ್ತಾನೆ. ಎಕ್ಸ್ಪ್ರೆಷನ್ ಇಲ್ಲ ಇವತ್ತು ಹುಡುಗರಲ್ಲ, ಬರ್ಲಿಕ್ಕೆ ಬರ್ತಾ ಇಲ್ಲ. ಯಾಕಂದ್ರೆ ನಾವು ಕಲಿಸ್ತಿಲ್ಲ. ನನ್ನಲ್ಲಿರುವಂತ ಅದ್ಭುತ ಶಕ್ತಿ ಏನ್ ತಾಯಿ ಕೊಟ್ರ, ಇದನ್ನ ನಾನು ಸೊಸೈಟಿ ಹೆಂಗ್ ನಾನು ಕೊಡ್ಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡಬೇಕು, ಮತ್ತೊಬ್ಬರ ಬಗ್ಗೆ ವಿಚಾರ ಮಾಡೋದಿಲ್ಲ. ನಿಮ್ ಬ್ರೈನ್ GB 100 crores GB 5 GB ಮಾಡಿಸಿದೆ ದೊಡ್ಡಸ್ತನ, 500 GB ಕಂಪ್ಯೂಟರ್ ತಗೋ ಮ್ಯಾಕ್ಸಿಮಮ್ ಅಂತೀರಿ. ನಿಮ್ಮಲ್ಲಿ 100 crores GB ಯಾಕೆ ಯೂಸ್ ಮಾಡಲಿಲ್ಲ ಅಂದ್ರೆ ಡಿಲೀಟ್ ಹೊಡಿತೀರಿ, ಫೈಲ್ ಸೇವ್ ಕೊಡ್ತಾ ಇಲ್ಲ. ನನಗೆ ಇದ್ದ ಸಮಯವನ್ನು ನಾನು ಸರಿಯಾಗಿ ಯೂಸ್ ಹೆಂಗ್ ಮಾಡ್ಕೋಬೇಕು. ಇವತ್ತು ಒಂದು ದಿವಸ ಹೋತು ಅಂದ್ರೆ ನನ್ನ ಆಯುಷ್ದಾಗಿನ ಒಂದು ದಿವಸ ಕಡಿಮೆ ಆಯ್ತು ಅಂತ ಲೆಕ್ಕ ನಮ್ಗೆ ತಿಳಿಯವಲ್ತ. ಇನ್ನೂ ನಾ ಚಿರಂಜೀವಿ ಅಂತ ತಿಳ್ಕೊಂಡಿನಿ. ನಾಳೆ ಮುಂಜಾನೆ ಎಚ್ಚರಾದ್ರೆ ಇದ್ದೀನಿ ಅಂತ ಹೋದೆ. ಮತ್ತೊಬ್ಬ ಇನ್ನೂ ಇರ್ಬೇಕಾಗಿತ್ಲಿ ಅಂದ್ರ ಸಾರ್ಥಕ. ಇನ್ನೂ ಇದ್ನಲ್ಲಿ ಅವ ಅಂದ್ರೆ ಎಷ್ಟು ಮಂದಿನ ಕೊಂದಲ್ಲಿ ಅವ. ಮಾರ್ಕ್ಸ್ಗೂ ಸಂಬಂಧ ಇಲ್ಲ. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಒಂದು ಪ್ರೂಫ್ ಬೇಕಾದಷ್ಟಿದೆ ನನ್ನ ಪ್ರೂಫ್. ನನ್ನ ಕ್ಲಾಸ್ಮೇಟ್ ಆಫ್ಟರ್ ಒಂದು 35 ವರ್ಷದ ನಂತರ ಸಾಲಾರ್ಜಂಗ್ ಮ್ಯೂಸಿಯಂ ಹೈದರಾಬಾದಲ್ಲಿ ನೋಡ್ಲಿಕ್ಕೆ ನೋಡಿ ಹೊರಗೆ ಬರ್ತಾ ಇದ್ದಂಗೆ ಒಂದು ಕಾರ್ ನನಗೆ ಬೆನ್ನು ಹತ್ತೆ. ಆ ಕಡೆ ಹೋದ್ರೆ ಆ ಕಡೆ ಈ ಕಡೆ ಹಿಂಗೆ ಯಾಕಪ್ಪ ಅಂದ್ರೆ ಒಂದು ಸ್ಟೆಪ್ ಸಿತ್ತ ಅಲ್ಲಿ ಹತ್ತೆ, ರೈಟ್ ಸೈಡ್ ಬಂತ. ಇಮಿಡಿಯೇಟ್ಲಿ ಅವನೇನು ಮಾಡಿದ, ಬಾಗಲ ತೆಗೆದು ಇಮಿಡಿಯೇಟ್ಲಿ ಬಂದು ಗಟ್ಟಿ ಹಾಪ್ಕೊಂಡ್ಬಿಟ್ಟ. ನನಗೆ ಡೌಟ್ ಬಂತ, ಇನ್ಯಾವನು ಪಿಕ್ ಪಾಕೆಟ್ ಮಾಡ್ಲಿಕ್ಕೆ ಬಂದಿದ್ದಾನಂತ. ಯಾಕಂದ್ರೆ ಅಕಾರಿಕಾರೆಲ್ಲ ಇದಾಗಿತ್ತು. ಜೋರು ಹೋಗಿದೆ. ಬಿಕಾಸ್ ನಾನು ಸಣ್ಣದಿರುವಾಗ ಮಲ್ಕಂಬಾಡಿದ್ದೆ, ಗರಡಿ ಮನೆ ಕುಸ್ತಿ ಆಡ್ಲಿಕ್ಕೆ ಹೋಗ್ತಿದ್ದೆ. 58 ವರ್ಷದೊಳಗೂ ಕಬಡ್ಡಿ ಆಡಿನಿ. ಹೀಗಾಗಿ ನನಗೆ ಪ್ರಾಬ್ಲಮ್ ಏನೂ ಇದ್ದಿಲ್ಲ. ಕುಲಕರ್ಣಿ ಅವರು ಹೋಗ್ತಾ ಹೊಡೆದೆ, ಹೋಗಿಬಿದ್ದ. ಇವನು ಸುರೇಶ ಅಂದ ಕೂಡ ನನಗೆ ಡೌಟ್ ಬಂತು, ಐದರ್ ಕ್ಲಾಸ್ಮೇಟ್ ಆರ್ ರಿಲೇಟಿವ್ ಇರ್ಲಿಕ್ಕೆ ಬೇಕು. ಇಲ್ಲವ್ರು ಯಾರು ಸುರೇಶ ಅನ್ನೋದಿಲ್ಲ ನನಗೆ. ಯಾರಲ್ಲೇ ನೀನು ಅಂದೆ. ಏನೋ 9th ಮುಂದಿನ ಡೆಸ್ಕ್ ಮೇಲೆ ಕೂಡ್ತಿದ್ವಲ್ಲೋ ವಿನಾಯಕನ ಅಂದೆ. ಹ್ಞೂ ಅಂದ. ನನ್ನ ಕಣ್ಣಾಗ ನೀರು ಬಂದುಬಿಡ್ತೀವಿ, ಎತ್ಕೊಂಡು ಎಲ್ಲ ಎಬ್ಸಿದೆ. ಸಾರಿಪ್ಪ ನನಗೆ ಗೊತ್ತಾಗಿಲ್ಲ, ಸಾರಿ ನಾನು ನೋಡಿದೆ ಹಂಗೆ. ಅಲ್ಲೋ ನೀನು ನೋಡಿದೆ, ನಾನು ಮ್ಯೂಸಿಯಮ್ದಾಗೂ ಎಲ್ಲ ನೋಡಿದೆ, ನಿನಗೂ ಇವತ್ತು ಒಟ್ಟು ಮನೆಗೆ ಕರ್ಕೊಂಡು ಹೋಗ್ಬೇಕಂತ ಅನ್ನೋದಕ್ಕೆ ನಿಂತಿದ್ದೆ. ನೀ ಸಿಕ್ಕದು ಭಾಳ ಆನಂದ ಆಗಿದೆ. ಹಂಗೆ ಎಲ್ಲ ಆಯ್ತು, ಅಳೋದಾಯ್ತು, ಎಲ್ಲ ಆಯ್ತು. ಯಾಕಂದ್ರೆ ನಾವು ಊರು ಬಿಡ್ಬೇಕಾದ್ರೆ ತುಂಬ ಇಸ್ ಟ್ರ್ಯಾಜಿಡಿ. ಮನೆಗೆ ಹೋಗೋಣ ಇಲ್ಲ ಅಂತ ಹೇಳಿದೆ. ಇಲ್ಲೇನೆ ಟೀ ತೊಗೊಳ್ಳೋಣ, ನಾನು ಟಿಕೆಟ್ ಆಗಿದೆ, ಹಂಗೆ ಹೋಗ್ಬೇಕು. ಕಾರ್ ಯಾರ್ದು ಅಂದೆ, ನಮ್ಮದು ಅಂದ. ಮತ್ತು ನೀ ಏನು ಮಾಡ್ತೀವಿ, ಮುಂದೆ ಕಲ್ತೀನಿ ಅಂದೆ. ಇಲ್ಲ ಅಂದ. 9th ಫೇಲ್ ಮುಂದೆ ಸಾಪಾಟಿ ಕಲ್ತೇ ಇಲ್ಲವ. ಎಲ್ಲಿ ಜಾಬ್ ಮಾಡ್ತೀಯ? ಹೋಟೆಲ್ನಲ್ಲಿದ್ದೇನೆ. ಹೋಟೆಲ್ನಲ್ಲಿ ವರ್ಷಕ್ಕೆ ಎಷ್ಟು ಪೇ ಕೊಡ್ತಾರೆ ಅಂತ ಕೇಳಿದೆ. ಯಾಕಂದ್ರೆ ಈಗ ಪ್ಯಾಕೇಜ್ ಸಿಸ್ಟಮ್ ಕೇಳಬೇಕಲ್ಲ, ತಿಂಗಳ ಕೇಳಬಾರ್ದು. ಅವ ಅಂದ ಬೋನಸ್ 10,000 to 12,000 ರೂಪಾಯಿ ಕೊಡ್ತೀನಿ, 12 ಲಕ್ಷ ರೂಪಾಯಿ ಕೊಡ್ತೀನಿ. ಅಂದರೆ ತಿಂಗಳಿಗೆ 1 ಲಕ್ಷ ರೂಪಾಯಿ ಆಯ್ತಲ್ಲ ಅಂದೆ. ಅದು ಬೋನಸ್ ಅಂದವ, ಪಗಾರಲ್ಲ. ಮತ್ತು ಮಂತ್ಲಿ ಪೇ ಎಷ್ಟು ಅಂದೆ, ಮಂತ್ಲಿ 3 lakhs rupees. ಈಗ ನಿಮ್ಗೆ ಡೌಟ್ ಬರ್ಲಿಕ್ಕತ್ತಿಲ್ಲ, ಅಂಥದ್ದೇನು ಕೆಲಸ ಮಾಡ್ತಿಲ್ಲ ನೀನು ಅಂದೇನ. ಹೋಟೆಲ್ನಾಗ ತಿಂಗಳಿಗೆ 3 ಲಕ್ಷ ರೂಪಾಯಿ ಕೊಡೋ ಅಂಥ ಕೆಲಸ ಏನು ಮಾಡ್ತೀವಿ? ಆಮೇಲೆ ಹೇಳಿದೆ, ನಾನು ಟೇಸ್ಟರ್ ಇದ್ದೀನಿ. ಗಿರಾಕಿ ಬಂದ ಮೇಲೆ ಅವ್ನು ಕುಕ್ ರೆಡಿ ಮಾಡಿ ನನ್ನ ಕಡೆ ತೊಗೊಂಡು ಬಂದ ಅಂದ್ರೆ ಅದನ್ನು 5 grams ತಿಂದು ಇನ್ನು 15 ಜೀರಾ ಕಡಿಮೆ ಅದು ಹಾಕಂತ ಹೇಳ್ತೀನಿ, 2 grams ಸೂಪ್ ಕಡಿಮೆ ಅದು ಹಾಕಂತ ಹೇಳ್ತೀನಿ. ಆ ಬೇಸಿಸ್ ಮೇಲೆ ಗಿರಾಕಿ ಫುಲ್ಲು ನಮ್ಮ ಹೋಟೆಲಿಗೆ ಬರ್ತಾರೆ. ಮಾಲಕ ಕೋಟಿಗಟ್ಟಲೆ ಕಳಿಸ್ತಾನೆ. ಬರೀ ಒಂದು ಟೇಸ್ಟ್ ಮೇಲಿಂದ ನಾನು ಈಸಿಯಾಗಿ ಬದುಕ್ಬೋದು. ಎಷ್ಟು ಮಾರ್ಕ್ಸ್ ಕೊಡ್ತೀರಿ ನಿಮ್ಮ ನಾಲ್ಗೆಗೆ? ಮಾರ್ಕ್ಸ್ ಮೇಲೆ ನಿಮ್ಮ ನಾಲ್ಗಿದೆ. ಮತ್ತು ಸ್ಮೆಲ್ ಐಡೆಂಟಿಫೈ ಮಾಡ್ತಾರೆ. ಯಾವ ಆಯಿಲ್ಗೆ ಯಾವ ಸ್ಮೆಲ್ ಹಾಕಿದ್ರೆ ಗಿರಾಕಿ ಹೆಚ್ಚವ, ಇದು ಆಯಿಲ್ ಸೇಲ್ ಆಗ್ತದೆ ಅನ್ನೋದನ್ನು ಹೇಳ್ತಾನಲ್ಲ, ಮಷಿನ್ ಹೇಳೋದಿಲ್ಲ, ಅವನು ವಾಸನೆ ಮೇಲೆ ಹೇಳ್ತಾನೆ. ಓಕೆ, ಬರೀ ಸೌಂಡ್ ಮೇಲಿಂದ ಇದು ಅಳೋ ಹಂಗೆ ಬರ್ತದೋ, ವೀರಾವೇಶದಿಂದ ಬರ್ತದೋ, ಧ್ವನಿ ಹೆಂಗದ, ಭೈರವಿ ಹಾಡಬೇಕು, ತೋಡಿ ಹಾಡಬೇಕು, ಬಸವಹಲಿ ಹಾಕಬೇಕು, ಯಾವ ಹಾಡು ಹಾಡಿದ್ರೆ ನಿಮ್ಮ ಕಣ್ಣಾಗ ನೀರು ಬರ್ತದ, ವೀರಾವೇಶ ಬರ್ತದ, ಧ್ವನಿ ಎಂಥದ್ದು ಹಾಕಬೇಕು. ಕಿವಿ ಟ್ರೈನಿಂಗ್ ಅದು. ಕಣ್ಣು ಕೂಲ್ ಕಲರ್ಸ್, ವಾರ್ಮ್ ಕಲರ್ಸ್, ಕಾಂಟ್ರಾಸ್ಟ್ ಕಲರ್ಸ್, ಕಾಂಪ್ಲಿಮೆಂಟ್ರಿ ಕಲರ್ಸ್, ಟ್ರೀಸ್ಕೇಪ್ಸ್, ಸೀಸ್ಕೇಪ್ಸ್, ಕ್ಲೌಡ್ಸ್ಕೇಪ್ಸ್, ಲ್ಯಾಂಡ್ಸ್ಕೇಪ್ ಹೆಂಗೆ ಸ್ಟಡಿ ಮಾಡ್ತಾರೆ ಅವರು? ಎಲ್ಲಿ ಗೊತ್ತದ ನಮಗಿದ? ಬರೀ ಒಂದು ಕಣ್ಣಿಂದ ಒಬ್ಬ ಆರ್ಟಿಸ್ಟ್ ಫೇಮಸ್ ಆಗ್ತಾನೆ. ಬರೀ ಸಂಗೀತ, ಬಿಸ್ಮಿಲ್ಲಾ ಖಾನ್ ಶೆಹನಾಯಿ ವಾವ್ ಅಂತ, ಭೀಮಸೇನ್ ಜೋಶಿ ವಾವ್ ಅಂತ. ಎಲ್ಲಿಂದ ಬಂತದ ಸ್ಮೆಲ್? ವಾವ್ ಮಸ್ತ್ ಸ್ಮೆಲ್ ಅದನ, ರುಚಿ ಭಾರಿ ಅದನ. ನಮ್ಮ ಫ್ರೆಂಡ್ ಒಬ್ಬರಿದ್ದಾರೆ ಪ್ರಮೋದ್ ಕಾಮತ್, ಅವ್ರು ಬಿಕಾಮ್ ಆರ್ಡಿನರಿ ಬಟ್ 3,000 ಪೀಪಲ್ಸ್ ಜಾಬ್ ಕೊಟ್ಟಾರ ಬೆಂಗಳೂರಿನಲ್ಲಿ. ಹೆಣ್ಣು ಮಕ್ಕಳ ಸಲುವಾಗಿ ಫ್ರೀ ಆಫ್ ಕಾಸ್ಟ್ ಎಜುಕೇಶನ್ ಕೊಡ್ತಾ ಇದ್ದಾರೆ. ಇವತ್ತು 22 ವರ್ಷ ಆಯಿತು. ಅಲ್ಲಿ ಕಲಿತ ಹುಡುಗರು ಯಾರೂ ಆರ್ಡಿನರಿ ಇಲ್ಲ. ಆ್ಯಂಡ್ 4 ಪೀಪಲ್ಸ್ ಮೆಡಿಕಲ್ ಮುಗಿಸಿದ್ರು, IAS ಮುಗಿಸಿದ್ರು, LLM ಮುಗಿಸಿದ್ರು, ಪ್ರೊಫೆಸರ್ಸ್ ಆದರು. ಯಾರು ಅನ್ಎಂಪ್ಲಾಯ್ ಉಳಿದಿಲ್ಲ. ಹಂಗಂದ್ರೆ ಹೆಂಗೆ ರೀ ಸರ್ ಅರ್ನ್ ಹೆಂಗೆ? ಭಾಳ ಶ್ರೀಮಂತರಬೇಕಲ್ಲ ಮೊದಲಿಂದ. ನಾವು ಅವ್ರ ತಾಯಿ ಬಡತನ ಎಷ್ಟು ಅಂತಂದರೆ, ಒಂದು ಉಟ್ಕೊಂಡ್ರೆ ಒಂದು ಒಣ ಹಾಕಿದ್ರೆ ಒಂದು ಉಟ್ಕೋಬೇಕು ಅಷ್ಟೇ. ಮಿನಿಮಮ್ 3,000 ಪೀಪಲ್ಸಿಗೆ ಕೊಡುವಂಥ ಕೆಪಾಸಿಟಿ ಇವ್ರಿಗೆ ಹೆಂಗೆ ಬಂತು? ಅವ್ರು ಬರೀ ಹಿಂಗೆ ಬಟ್ಟೆ ಹಿಂಗೆ ಹಿಡಿದ್ರೆ ಸ್ಕ್ವೇರ್ ಸೆಂಟಿಮೀಟರ್ನ ಉದ್ದೆಳಿ ಎಷ್ಟದ, ಅಡ್ಡಳಿ ಎಷ್ಟದ, ಯಾವ ಕ್ವಾಲಿಟೀಸ್ ಅದ,
ಬರೀ ಹಿಂಗೆ ಹಿಡಿತಾರೆ. ಇವತ್ತು ಅಮೇರಿಕಕ್ಕೆ ಸಪ್ಲೈ ಮಾಡ್ತಾರೆ, ಇಂಗ್ಲೆಂಡಕ್ಕೆ ಮಾಡ್ತಾರೆ, ಜರ್ಮನಕ್ಕೆ ಮಾಡ್ತಾರೆ. ಬರೀ ಒಂದು ಸ್ಪರ್ಶ ಜ್ಞಾನ. ನಮ್ಮ ಸ್ಪರ್ಶ ಏನು ಮುಟ್ಟಿದ್ದು ನಮಗೆ ಗೊತ್ತಾಗೋದಿಲ್ಲ. ಇದಕ್ಕೆ ಎಷ್ಟು ಮಾರ್ಕ್ಸ್ ಕೊಡೋರಿದ್ದಾರೆ ಅಂದರೆ ಎಜುಕೇಷನ್ ಮಾರ್ಕ್ಸಿಗೂ ನಿಮ್ಮಲ್ಲಿರುವಂಥ ಟ್ಯಾಲೆಂಟ್ಸ್ಗೂ ಸಂಬಂಧ ಇಲ್ಲ. ಮತ್ತು ಯಾಕೆ ನಮ್ಮ ಕೆಲವು ಪೇರೆಂಟ್ಸ್ ಅರ್ಥ ಆಗಲ್ಲ? ನಾವು ಮೂರ್ಖಿದ್ದೇವೆ ಅಂತ ನಮಗೆ ನಿಮ್ಮನ್ನು ಹಾಳು ಮಾಡೋದ್ರ ಸಲುವಾಗಿ ಬ್ರಿಟಿಷ್ ಏನು ಮಾಡೋದು, ನಮ್ಮ ಲೆಕ್ಕಪತ್ರ ಇಡೋ ಅಂಥವ್ರು ಬೇಕು ನಮಗೆ. ಅದನ್ನು ಕಲಿಸಿದ್ರು ಅವ್ರು ನಮಗೆ. ಅಲ್ಲಿಂದ ಶುರುವಾಗಿದ್ದ ಎಜುಕೇಷನ್ ಸಿಸ್ಟಮ್? ಹೌದು, ನಮ್ಮ ಎಜುಕೇಷನ್ ಸಿಸ್ಟಮ್ ಇಸ್ ಎಂಟೈರ್ಲಿ ಡಿಫ್ರೆಂಟ್. ನಾಲಂದ ವಿಶ್ವವಿದ್ಯಾಲಯದಲ್ಲಿ 10,000 ಜನರಿಗೆ 1,000 ಜನ ಗುರುಗಳಿದ್ರು. ಯಾವ ಗುರುಗಳು ಇದ್ದರು, ಡೀನ್ ಅಂತ ಯಾರಿದ್ರು, ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಇದ್ದರು, ಅವ್ರು 300 ಸಬ್ಜೆಕ್ಟ್ಸ್ ಬರ್ತಿತ್ತು. ಒಂದಲ್ಲ 300 ಸಬ್ಜೆಕ್ಟ್ಸ್. ಬಟ್ ವಿದ್ಯೆನೇ 64 ಇರೋದು ಅಂತಾರೆ. ಹೇಳ್ತೇನೆ, 300 ಸಬ್ಜೆಕ್ಟ್ಸ್ ವಿದ್ಯೆದು ಮತ್ತು ಇರೋ ಭಾಗ ಮತ್ತು ಸಪ್ರೇಟ್ ಅವನಿಲ್ಲ. 300 ವಿಷಯಗಳ ಪರಿಣಿತಿ. ಆಯಿತಾ? 80 ರಾಷ್ಟ್ರಗಳಿಂದ ನಮ್ಮ ದೇಶಕ್ಕೆ ಕಲೀಲಿಕ್ಕೆ ಬಂದರು. ಚೀನಾದವ್ರು 500 ಪುಸ್ತಕಗಳನ್ನು, ಇಂಪಾರ್ಟೆಂಟ್ ಪುಸ್ತಕ ಚೀನಾ ಭಾಷೆಗೆ ತೊಗೊಂಡೋದ್ರು. ಇವತ್ತು ಚೀನಾ ಅಂತ ನಾವು ಹೇಳ್ತೀವಿ, ಇಂಡಿಯನ್ ತುಡುಗು ಮಾಡಿದ್ದದು. ಪೈಥಾಗರಸ್ ಥಿಯರಮ್ ಹೇಳ್ತಾರೆ. ಪೈಥಾಗರಸ್ ಥಿಯರಮ್ ಗ್ರೀಕ್ ದೇಶ ಅಲ್ಲ. ಇವತ್ತು ಪಾಸ್ಟೆಂಟ್ ಆಫ್ ನಾಲಂದ ವಿಶ್ವವಿದ್ಯಾಲಯ ಎಲ್ಲಿ ಹೇಳ್ತಾ ಇದ್ದೇವೆ ನಾವು? ಭಾರತೀಯ ಜ್ಞಾನದ ಬಗ್ಗೆ, ಭಾರತೀಯ ಗುರುಗಳ ಜ್ಞಾನದ ಬಗ್ಗೆ, ಇಲ್ಲಿಯ ಸಂಶೋಧನೆ ಬಗ್ಗೆ ಎಲ್ಲಿಯೂ ಬರಬಾರ್ದು ಮೆಕ್ಯಾಲೆ ಮಾಡಿದ್ದದು. ಇವತ್ತು ತಿಳಿರಿ, ನಿಮ್ಮ ಬಾಹಾಟ ಮಾಡಬಾರ್ದು. ಖುಷಿ ಆಗ್ತಾಯಿಲ್ಲ ಹುಡುಗರಿಗೆ. ಜಾಸ್ತಿ ನೋಡ್ಲಿಪ್ಪ, ಸಣ್ಣ ಹುಡುಗರಿದ್ದಾಗ ನೀವು ಬಾಹಾಟ್ ಮಾಡಿದ್ರಿ, ವಚನ ಹೇಳ್ರಿ, ಶ್ಲೋಕ ಹೇಳ್ರಿ, ಏನೇ ಹೇಳ್ರಿ, ನೀವು ದೊಡ್ಡವರಾದ್ಮೇಲೆ ಅದ್ರ ಅರ್ಥ ಗೊತ್ತಾಗ್ತದೆ, ಹೆಂಗೆ ಬದುಕಬೇಕು ಅನ್ನೋದು ಗೊತ್ತಾಗ್ತದೆ. ನೀವು ಏನೂ ಹೇಳಿಲ್ಲ ಅಂದ್ರೆ ಸಿನಿಮಾ ಹಾಡು ಹಾ 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 ಹೂ 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 ಯಾ ಹೂ ಐ ಲವ್ ಯು ಏನು ಈಸ್ ಇಟ್ ಮೀನಿಂಗ್ಫುಲ್? ಏನಾರ ಅದ? ಪೂರ್ಣ ಹಾಳು ಮಾಡಿದ್ದು ಇಲ್ಲೇ. ಇಷ್ಟ ಅಲ್ಲ, ಇದ್ದ ಗ್ರಂಥ ಸುಡಬೇಕಂತ 3 ಮಿಲಿಯನ್ಸ್ ಬುಕ್ಸನ್ನು 3 ತಿಂಗಳವರೆಗೂ ಸತತ 24 ಗಂಟೆ ಅಂತ ಸುಟ್ರ. ಒರಿಜಿನಲ್ ಬುಕ್ಸ್ ಸುಟ್ರು, ಒರಿಜಿನಲ್ ಹಸ್ತಪ್ರತಿಗಳನ್ನು ಸುಟ್ರು. ನಂತರ ಕಲಿಸುವಂಥ ಗುರುಗಳನ್ನು ಕೊಂದು ಬಿಡ್ರಿ, ಮುಂದೆ ಕಲಿಸೋರು ಇರಬಾರ್ದು, ರುಂಡ ಹರಿಸಿದ್ರು. ಇದು ನಮಗೆ ಯಾರಿಗೂ ಕಲ್ಪನೆ ಬಂದಿಲ್ಲ. ಹಂಗಾದ ಬರೀ ಯುದ್ಧ ಆಗಿಲ್ಲ, ಬೌದ್ಧಿಕ ಯುದ್ಧ ತುಂಬ ಆಗಿದೆ, ಬೌದ್ಧಿಕ ಸರ್ವನಾಶ. ಹಾಂ, ನಮ್ಗೆ ಯಾರಿಗೂ ಕಲ್ಪನೆ ಬಂದಿಲ್ಲ. ಮತ್ತೇನು ಹೇಳ್ತಾರೆ, ಅವ ಬ್ರಾಹ್ಮಣ ಇದ್ದಾನ, ಇವ ಇದ್ದಾನ, ಅವ ಲಿಂಗಾಯತ ಇದ್ದಾನ, ಅವ ಹರಿಜನ ಇದ್ದಾವ, ಇವ ಇದ್ದಾನ. ನಿಮ್ಮನ್ನು ಮನೆಯೊಳಗನ ಹೊಡೆದಾಡಿರ್ಬೇಕು. ನೀವು ಬೇರೆ ಹುಡುಗಿನ ಮಾಡ್ಕೊಂಡ್ರೆ ನಿಮ್ಮ ಮನ್ಯಾಗ ಹೊರಗೆ ಹಾಕೇ ಬಿಡ್ತಾರೆ, ಮುಗಿದವತ್ತೆ. ಅವ್ರ ಮನೆಯಾಗ ಅಕ್ಕಿನೂ ಕೇಳಿದ್ರೆ, ನಿಮ್ಮ ಮನೆಗೆ ನಿಮ್ಮನ್ನು ಕೇಳಿದ್ರೆ ಇವರು ಮತ್ತೆ ಹೊಡೆದಾಟ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ನಮ್ಮ ಜನರಿಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಬೇಂದ್ರೆಯವ್ರು ಹೇಳಿದ್ದು, ಒಬ್ರನ್ನೊಬ್ರನ್ನ ತಿಳಿದು ಬದುಕ್ರಿ, ತಿಂದು ಬದುಕಬೇಡ್ರಿ. ಬೇಂದ್ರೆಯವ್ರಿಗೆ ಸಬ್ಜೆಕ್ಟ್ ಬರ್ತಿತ್ತು, 102 ಸಬ್ಜೆಕ್ಟ್ಸ್ ಅವ್ರ ಮಾಸ್ಟರಿ ಇತ್ತು. ಇನ್ನೊಬ್ಬರೇ ಕನ್ನಡದ ಇವರು ಅವರ ಜ್ಞಾನಪೀಠ ಪ್ರಶಸ್ತಿ 73ರಲ್ಲಿ ಸಿಕ್ಕಿತು, 4 ತಂತಿಗೆ ಸಿಕ್ಕಿತು. ಮಾತೃಭಾಷೆ ಮರಾಠಿ, ನಾವು ಮಾತೃಭಾಷೆ ಮರಾಠಿ, ಆದ್ರೆ ಕಲ್ತದ್ದು ಕನ್ನಡ ಮಾಧ್ಯಮದಾಗ. ಅವ್ರು BA ಸಬ್ಜೆಕ್ಟ್ ತೊಗೊಂಡದ್ದು ಯಾವುದು, ಇಂಗ್ಲೀಷ್ ಆ್ಯಂಡ್ ಸಂಸ್ಕೃತ ತೊಗೊಂಡ್ರು. ನಂತರ ಮಾಸ್ಟರಾಗಿ ಇಲ್ಲೇ ಬಂದರು, ವಿದ್ಯಾರಣ್ಯ ಸ್ಕೂಲ್ ನಮ್ಮ ಇದಕ್ಕೆ. ಆಮೇಲೆ ಅವ್ರನ್ನ ಅರೆಸ್ಟ್ ಮಾಡಿದರು, ಜೈಲಿಗೆ ಹಾಕಿದ್ರು. ಬೇಂದ್ರವ್ರನ್ನ? ಹಾಂ, ಬಿಡುಗಡೆ 33 ಕೋಟಿ ಇಂಥವೆಲ್ಲ ಕವನ ಬರೆದ್ರು ಅಂದ್ಕೊಂಡೆ. ಬ್ರಿಟಿಷರಂದ್ರು ಇವ ನಮ್ಮ ವಿರೋಧ ಇದ್ದಾನ, ರೆವಲ್ಯೂಷನರಿ ಪೋಯಿಟ್, ಅರೆಸ್ಟ್ ಮಾಡಿರಿ. ಅರೆಸ್ಟ್ ಮಾಡಿದ್ರು ಅಂತ ಲೆಕ್ಕ ಹಾಕ್ರಿ. ಹೆಂಗೆ ಸಫರ್ ಆದರು, ಹೊರಗೆ ಬಂದರು, ನೋ ಜಾಬ್ಸ್. ಆಯಿತಾ? ಹಂಗಾರೆ MA ಕಲಿಬೇಕು. ಬಾಂಬೆಗೆ ಹೋದರು, ಬಾಂಬೆ ಯೂನಿವರ್ಸಿಟಿ ಹೊಳಿದ್ರು, ಒಂದು ಸಬ್ಜೆಕ್ಟ್ ನೀವು ಕನ್ನಡ ತೊಗೋಬೇಕು, ಯಾಕಂದ್ರೆ ಕರ್ನಾಟಕದಿಂದ ಬಂದಿರಿ. ನೋಡ್ರಿ, ಮಾತೃಭಾಷೆ ಕರ್ನಾಟಕ ನಾವು ಹೇಳ್ತೀವಿ, ಮರಾಠಿ ಅಂತ. ಅವ್ರು ಹೇಳ್ತಾರೆ, ನೀವು ಕರ್ನಾಟಕದಿಂದ ಬಂದು ಒಂದು ಕನ್ನಡ ಸಬ್ಜೆಕ್ಟ್ ತೊಗೊ, ಇನ್ನೊಂದು ಬೇಕಾದ ಸಬ್ಜೆಕ್ಟ್ ತೊಗೊ. ಎಸ್, ಒಂದು ಕನ್ನಡ ಆ್ಯಂಡ್ ಇಂಗ್ಲೀಷ್ ತೊಗೊಂಡ್ರು. ಕನ್ನಡ ಪುಸ್ತಕ ಯಾರ್ದು ಹಾಕಿದ್ರು, ಇವ್ರದ ಪುಸ್ತಕ ಅಲ್ಲಿ MAಗೆ ಹಚ್ಚಿದ್ರು. ಬೇಂದ್ರೆಯವ್ರ ಬರೋ ಪುಸ್ತಕ ಟೆಕ್ಸ್ಟು, ಅವ್ರ ಬುಕ್ ಅವರೇ ಓದ್ಬೇಕು. ಈಗ ಅಂದಮೇಲೆ ಇದನ್ನು ಎಲ್ಲಿ ಹೇಳ್ತೀವಿ ನಾವು? ಇವತ್ತು ನಾವು ಬೇಂದ್ರೆ ಪರಿಚಯ ಇದ್ದೀವಿ, ಬೇಂದ್ರೆ ಕರ್ನಾಟಕದವ್ರು ಹೇಳ್ತೀವಿ, 2ನೇ ಜ್ಞಾನಪೀಠ ಪ್ರಶಸ್ತಿ ಪಡೆದವ್ರು ಅಂತ ಹೇಳ್ತೀವಿ. ಎಲ್ಲಿ ಗೊತ್ತದೆ? ಇವತ್ತು 16 ಮಂದಿ PhD ಬೇಂದ್ರೆಯವ್ರ ಬಗ್ಗೆ ಮಾಡ್ಯಾರ. ಹೌದಾ? 16 ಡಾಕ್ಟ್ರೇಟ್ ತೊಗೊಂಡವ್ರು ಮಾಡಿ. ಅಂದ್ರೆ 16 ಸಬ್ಜೆಕ್ಟ್ ಬೇರೆ ಆಯ್ತಲ್ಲ. ಮ್ಯಾಥಮೆಟಿಕ್ಸ್ ಮೇಲೆ ಅಬೌಟ್ ಮೋರ್ ದ್ಯಾನ್ 400 ಪೇಜ್ ಮ್ಯಾಥಮೆಟಿಕ್ಸ್ ಮೇಲೆ ಮಾತಾಡ್ಯಾರ, ಕ್ವಾಂಟಮ್ ಥಿಯರಿ ಆಫ್ ಫಿಸಿಕ್ಸ್ ಮೇಲೆ ಮಾತಾಡ್ಯಾರ, ಕೆಮಿಸ್ಟ್ರಿ ಮೇಲೆ ಮಾತಾಡ್ಯಾರ. ಆ್ಯಂಡ್ ವಿಷ್ಣು ಸಹಸ್ರನಾಮದೊಳಗೆ ಇಷ್ಟನೇ ಶ್ಲೋಕ ಇದೆ, ಅರ್ಥ ಯಾಕದೆ ಅನ್ನೋದು ಮೀನಿಂಗ್ಫುಲ್ ಎಲ್ಲ ಹೇಳ್ತಾ ಹೋಗ್ತಾರೆ. ನಮ್ಮಲ್ಲಿ ಹೆಂಗೆ ಮಧ್ಯದ ಹೈಡ್ರೋಜನ್, 51ನೇದು ಅಯೋಡಿನ್, 92ನೇದು ಅಂತ ಹೇಳ್ತಿರಲ್ಲ, ಹಂಗೆ ಅಲ್ಲಿಯೂ ಡೆಫಿನಿಟ್ ಅವ ವಿಷ್ಣು ಸಹಸ್ರನಾಮದಲ್ಲಿ. ಅದಕ್ಕೆ ಅವ್ರು ಹೇಳ್ತಾರೆ, ಪೈಥಾಗರಸ್ ಥಿಯರಮ್ ಅದಕ್ಕಿಂತಲೂ ಪೂರ್ವದಲ್ಲಿ ನಮ್ಮಲ್ಲಿ ಪೈಥಾಗರಸ್ ಏನು ಮಾಡ್ಯಾರ, ಸಂಸ್ಕೃತ ಆ್ಯಂಡ್ ಕನ್ನಡ. ಕ ಖ ಗ ಗ ಚಟಜನ ಟಟಡನ ತತ್ತದನ ಪವನ್ 25 ಕೆಳಗಿಂದ ಯ ರ ಲ ವ ಶ ಸ ಸ ಹ ಳ 9 ಅದರಿಂದ ಮತ್ತನ 16. 3² + 4² 5². ಎಮ್ ಐ ರೈಟ್? ಈ ಕ್ಷೇತ್ರದೊಳಗೆ ಯಜ್ಞ ಮಾಡೋ ಸಲುವಾಗಿ ಅಕ್ಷರಗಳನ್ನು ನಿರ್ಮಿಸಿದರು. ಅಕ್ಷರ ಆಗಬಾರ್ದು, ನಶಿಸಿ ಹೋಗಬಾರ್ದು ಅಂತ ನಿರ್ಮಿಸಿದಂಥ ಅಕ್ಷರಗಳು. ಎಲ್ಲಿ ಹೇಳ್ತೀವಿ ನಾವು ಇದನ್ನೆಲ್ಲ? ವರ್ಣಮಾಲೆ ಹುಟ್ಟು ಹಂಗ
ಅದು ಬರೀ ಏನೋ ವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಇವು ಸ್ವರಗಳು ವಾಹಕಗಳು ಇಷ್ಟ ಹೊಡೆದು ಬಿಟ್ಟಿವಿ ನಾವು. ಯಾವ್ಯಾವ ಅಕ್ಷರಗಳನ್ನು ಅನ್ನೋದ್ರಿಂದ ನಿಮ್ಮ ಶರೀರದೊಳಗೆ ಯಾವ್ಯಾವ ಅಂಗ ಸ್ಟಿಮ್ಯುಲೇಟ್ ಆಗ್ತದೆ ಅದಕ್ಕೆ ಮಂತ್ರ ಅಂದ್ರೆ ಎಲ್ಲಿ ಗೊತ್ತದ ನಮ್ಗೆ. ಮಂತ್ರ ಅಂದ್ರೆ ಏನೋ ಬಾಹಾಟ ಮಾಡ್ತಾನಂತ. ಇವತ್ತು ನಿಮ್ಗೆ ನೀರಡಿಕೆ ಆಗೋದು ನೀರು ಸಿಕ್ಕಿಲ್ಲ, ಲ ಲ ಲ ಲ ಅನ್ನೋ ಮಂತ್ರ ಅನ್ಕೋತ ಹೋಗ್ರಿ, ನಿಮ್ಗೆ ನೀರಡಿಕೆ ಆಗೋದಿಲ್ಲ. ತುಂಬ ನೀರು ಬರ್ತಾ ಇದೆ ಯಶವಂತ್, ರ ರ ರ ರ ಮಂತ್ರ ಯಾವನ ಅನ್ರಿ ಬಾಯಿಯೊಳಗೆ ನೀರು ಡ್ರೈ ಹಾಕೋತ ಹೋಗ್ತದೆ. ಎಲ್ಲಿ ಗೊತ್ತದ ನಮಗಿದ? ಏನಾಗಿದೆ ಗೊತ್ತಾ, ನಿಮ್ಮನ್ನು ದ್ವೇಷ ಮಾಡ್ಬೇಕಾ ಅನ್ನಬೇಡ್ರಿ ಅಷ್ಟೇ. ಪಂಚಮಹಾಭೂತಗಳು ನಮ್ಮ ಕೈಯಲ್ಲಿವ, ಯಾವ್ಯಾವ ರೀತಿ ಇದನ್ನು ಟ್ರೀಟ್ ಮಾಡಬೇಕು ಅನ್ನೋದಕ್ಕೆ ಅಭಿನಯ ಅಂತ ಹೇಳಿದರು, ಮುದ್ರಾಜ್ ಅಂತ ಹೇಳಿದರು. ಯಾವ ಮುದ್ರಾದಿಂದ ಕೂಡಬೇಕು, ಯಾವ ಮುದ್ರಾ ಮಾಡಬೇಕು, ಹೌದಿಲ್ಲ ರೀ? ಎಲ್ಲಿ ಗೊತ್ತದ ನಮಗಿದೆ? ಪಂಚಮಹಾಭೂತಗಳು ಅಂತೀವಿ, ಇವು ಪಂಚಮಹಾಭೂತಗಳು ಮಾಡಿದ್ದೆ ಹಿಂಗೆ. ಎಲ್ಲಿ ಗೊತ್ತದ ನಮ್ಗೆ? ಗೊತ್ತಿಲ್ಲ. ಜಲ ಯಾವುದು, ಆಕಾಶ ಯಾವುದು, ವಾಯು ಯಾವುದು, ಇದ್ರೊಳಗೆ ಗೊತ್ತಿಲ್ಲ ನಮ್ಗೆ. ಯಾವ ಇದೆಲ್ಲ ಅಷ್ಟೇ ಅಲ್ಲ. ವೆರಿ ಇಂಟ್ರೆಸ್ಟಿಂಗ್ ಸರ್ ಅಂತೀರಿ. ಅಂದ್ರೇನು? ಜಲ ಇದು, ನೀರಿದು, ನಾವು ಸೂಸು ಹೊಡಬಿಟ್ರೆ ವರ್ಕ್ ಹೆಂಗಾಗದ, ಹೌದನ್ರಿ? ಅಗ್ನಿ ಎಲ್ಲ ಸುಟ್ಟು ಭಸ್ಮ ಮಾಡಿ ಬಿನ್ನತ್ತ. ಎಲ್ಲಕ್ಕೂ ಎತ್ತರ ಯಾವುದು? ಆಕಾಶ. ನಿಮ್ಮ ಯಾವ ಬೆರಳು ನಡುವಿಂದದ? ಆಕಾಶ ಇದು. ಅಲ್ಲಿ ಹೋಗಿ ಎಲ್ಲ ಕಡೆ ಸುತ್ತಾಡ್ಕೊಂಡು ಇಲ್ಲಿ ಬಾ, ಈ ಬೆರಳು ತೋರಿಸ್ತೀರಿ ವಾಯು. ಇದು ಹಿಂಗೆ ಮಾಡ್ತಾರೆ, ಅಲ್ಲಿ ಹೋಗಿ ಎಲ್ಲ ಕಡೆ ಹೋಗಿ ಇಲ್ಲಿ ಬಾ ಅಂತೀರ. ಜಲ, ಭೂಮಿ, ಆಕಾಶ, ವಾಯು, ಅಗ್ನಿ ಅಂತ ನಿಮ್ಗೆ ಚಿನ್ನ ಮುದ್ರ ಆದಾಗ ಹಿಂಗೆ ಕೂಡ್ರಿ ಅಂತ ಹೇಳ್ತಾರೆ. ಅಗ್ನಿಗೆ ವಾಯು ಯಾವಾಗ ಸಿಗ್ತದೆ ಆವಾಗ ನಿಮ್ಮ ಶರೀರದೊಳಗೆ ಸರಿಯಾಗಿ ನಡೀತದ. ಎಲ್ಲಿ ನಾವು ಅಸ್ತಮ ಭಾಳ ಅದ, ಜಲ ಹೋಗು ಸಿಗು ಅಗ್ನಿಯಿಂದ. ಯಾವ ಹೇಳೇ ಇಲ್ಲ, ಯಾಕಂದರೆ ಇದು ನಮ್ಮ ಸಿಲೆಬಸ್ನಾಗ ಇಲ್ಲ. ಏನಾಗಿದೆ ಅದಕ್ಕೆ? ಅಕ್ಯುಪಂಕ್ಚರ್, ಅಕ್ಯುಪ್ರೆಷರ್ ಇವೆಲ್ಲ ನಮ್ಮಲ್ಲಿ ಸಿಸ್ಟಮೆಟಿಕ್ ಅವ. ಮತ್ತು ಅದನ್ನ ಚೈನೀಸ್ದು ಅಂತಾರೆ. ಅಲ್ಲ, ನಮ್ಗೆ ಕಲಿಸೋ ನಿಮ್ಮ ಪುಸ್ತಕ ಕೊಟ್ಟದನ್ನು ನಾನು ಯಾರ್ದು ಬರಿಬೇಕು, ಮ್ಯಾಲೆ ಹೇಳಿದ್ದನ್ನು ಪಾಠ ಬರಿತೀನಿ. ಅದ್ರಾಗ ಹೆಣ್ಮಕ್ಳು ಇರಬೇಕು, ಗಂಡಸೂರು ಇರಬೇಕು, ಬೇರೆ ಜಾತಿ ಇರಬೇಕು, ಒಂದೇ ಜಾತಿ ಬರಿಬಾರ್ದು. ಯಾಕಂದ್ರೆ ಟೆಕ್ಸ್ಟ್ ಬುಕ್ ಕಮಿಟಿ ಒಳಗಿದ್ದೆ ನಾನು. ಹೆಂಗೆ ವರ್ಕ್ ಆಗುತ್ತೆ ಕಮಿಟಿ? ಮೇಲಿಂದ ಕಳಿಸ್ತಾರೆ. ಈಗ ಸೋನಿಯಾ ಗಾಂಧಿ 92 ಟೆಕ್ಸ್ಟ್ ಬುಕ್ನಾಗ ಹಾಕ್ಬೇಕಂತ ಬಂತು, ಯಾರೂ ಬರೀಲಿಲ್ಲ ಅಷ್ಟೇ. ಯಾರು ಹೇಳ್ತಾರೆ ಇದನ್ನು ಹೇಳಿದ್ರೆ ಕುಲಕರ್ಣಿ ಎಲ್ಲಿ ಅವಲೇ ಅಂತ ಕೇಳ್ತಾರೆ. ಐ ಒನ್ ಆಫ್ ದಿ ಕಮಿಟಿ ಮೆಂಬರ್, 9th and 10th ಸೈನ್ಸ್. ಈಗ ನನ್ನ ಪರಿಚಯ ನಿಮ್ಗೆ ಹೆಂಗಿತ್ತು ಹೇಳ? ನೀವು 4th ಸ್ಟ್ಯಾಂಡರ್ಡ್ ಕಲಿಬೇಕಾದ್ರೆ ಪಕ್ಷಿ ಪ್ರೇಮಿ ಸಲೀಮ್ ಅಲಿ ಅಂತ ಒಂದು ಪಾಠ ಇತ್ತು. ಹೌದು ಕರೆಕ್ಟ್. ನಿಸರ್ಗ ಅಂತ ಒಂದು ಪಾಠ ಇತ್ತು, ನಾ ಬರ್ದಿದ್ದೆ ಅದು. ಸಲೀಮ್ ಅಲಿ ಅವ್ರ ಪಾಠ 1970 ನಮ್ಮ ಕಾಲೇಜಿಗೆ ಬಂದಿದ್ರು ಅವರು. ಅದೇ ಅವರು ಬೆಳಗ್ಗೆ ಪಾಠನ ಅವ್ರು ಬುಲೆಟ್ ತೊಗೊಂಡು ಬೆಳಗ್ಗೆ ಕರೆಕ್ಟಾಗಿ ಬಂದರು ಅಂದ್ರೆ ಅದು 9 ಗಂಟೆ ಅಂತ ಬರೆದಿದ್ರಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ. ಅಂದರೆ ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಎಷ್ಟೋ ಸಲ ನೋಡಿರೋದಿಲ್ಲ, ನೋಡೋದು ಅವಶ್ಯಕತೆ ಇಲ್ಲ. ಹಿಂಗೆ ನಮಗೆ ಗೊತ್ತಿಲ್ದಂಗೆ ಎಷ್ಟೋ ಮಂದಿ ಅದ್ಭುತವಾದದ್ದನ್ನು ಬರೆದು ಬಿಟ್ರು. ಈಗ ಸರಸ್ವತಿ ಪೂಜೆ ಮಾಡ್ತೀರಿ, ಯಾಕೆ ಮಾಡ್ತೀರಿ? ಪಾಸ್ ಆಗಲಿ ಪರೀಕ್ಷೆ. ಪಾಸ್ ಆದ್ರೆ ಹೌದಲ್ಲ. ಮತ್ತು ಮನೆಯೊಳಗೆ ದೊಡ್ಡದೊಂದು ಸರಸ್ವತಿ ಸ್ಟ್ಯಾಚ್ಯೂ ಇಟ್ಬಿಡಲ್ಲ. ಇಷ್ಟು ಮಂದಿ ಮಾಸ್ತರಿಗೆ ಪಗಾರ ಯಾಕೆ ಕೊಡ್ತೀರಿ? ಅವ ಫೈಲ್ ಯಾಕೆ ಇಟ್ಕೋತೀರಿ? ಹುಡುಗ ಬಂದನೋ ಹೋದ್ನೋ ತಿನ್ನೋ ಯಾಕೆ ಮಾಡ್ತೀರಿ? ಊರಾಗ 8 ಸರಸ್ವತಿ ಮಂದಿರಪ್ಪ. ಅರ್ಶಿನ ಕುಂಕುಮ ಅಕ್ಕಿ ಕಾಳು ಫ್ರೀ, ಅಕ್ಕಿ 10 kg ಕೊಡ್ದ ಇದು ಫ್ರೀ, ಹೋದವ್ರಿಗೆ ಪ್ರಸಾದ, ಮುಗಿದು ಗೊತ್ತಿಲ್ಲ. ಎಲ್ಲ ಪಾಸ್, ಹೌದಲ್ರಿ? ಎಲ್ಲವೂ ಪಾಸ. ಯಾಕೆ ಮಾಡಲಿಲ್ಲ? ಸರಸ್ವತಿ ಯಾಕಂದರೆ ಇದೇ ನಮ್ಮಲ್ಲಿ ದೊಡ್ಡ ದುರಂತ ಬಂದದ್ದಿದು. ಯಾರು ಮನೆ ಬರೆದು ಬತ್ಲೆ ಚಿತ್ರ ತೆಗೆದ್ರು, ಯಾಕಂದ್ರೆ ಹಿಂದೂ ದೇವತೆ ಯಾಕೆ ಅಂತ. ನಮ್ಮ ಕ್ಲಾಸ್ನಾಗ ಹೇಳ್ಬೇಕನ್ನ ಕೆಲವು ಮಂದಿ ಎಲ್ಲ ಮಿಕ್ಸ್ಡ್ ಇದ್ರು ಡೈಟ್ನಲ್ಲಿ, ಎಲ್ಲ ಮಾಸ್ಟ್ರು ಕ್ರಿಶ್ಚಿಯನ್ಸು ಇದ್ದರು. ನಿಮ್ಮ ಧರ್ಮದೊಳಗೆ ಯಾವ ದೇವ್ರು ಅಂತ ಹೇಳಿ ಅದನ್ನು ನಡ್ಕೊಳ್ರಿಪ್ಪ, ನಂದೇನು ತಕರಾರಿಲ್ಲ. ಮತ್ತೊಬ್ರನ್ನ ಯಾಕೆ ಬೈತೀರಿ? ಈಗ ನಿಮ್ಮ ತಾಯಿನ ಪ್ರೀತಿಸಿದ್ರಿ ಅಂದರೆ, ನಿಮ್ಮ ತಾಯಿನ ಪ್ರೀತಿಸ್ಬೇಡ, ಈಕೆ ಭಾಳ ಚಂದಿದ್ದಾಳ ಆಕಿನ ಪ್ರೀತಿಸಂತೀನಿ. ನಿಮ್ಮ ತಾಯಿ ನಿಮ್ಗೆ ಗ್ರೇಟ್, ಅದನ್ನು ಹೇಳಬಾರ್ದು. ಅದಕ್ಕೆ ಇಲ್ಲಿ ಸರಸ್ವತಿ ಕಾನ್ಸೆಪ್ಟ್ ನಾವು ಎಲ್ಲೂ ಹೇಳಿಲ್ಲ, ಹೇಳ್ತೀನಿ ಕೇಳಿ. ಕೆಲವು ಮಂದಿ ಅಂದ್ರೆ ಅದು ಹಿಂದೂ ದೇವತೆ ನಾವು ಮಾಡೋದಿಲ್ಲ, ನೇರವಾಗಿ ಹೇಳಿದ್ರು ಕ್ಲಾಸ್ನಲ್ಲಿ. ಎಸ್, ಅವತ್ತು ಪೂಜೆ ಆದಮೇಲೆ ನನ್ನ ಮೊದಲೇ ಕ್ಲಾಸ್ ಇತ್ತು ಟೀಚರ್ಸ್ಗೆ, ನಾನು ತೊಗೊಂಡೆ. ಸರಸ್ವತಿಗೆ 4 ಕೈ ತೋರಿಸ್ಯಾರ. ಒಂದು ಕೈ ಒಳಗೆ ಪುಸ್ತಕ, ಒಂದು ಕೈ ಒಳಗೆ ಜಪಮಣಿ, ಇನ್ನೆರಡು ಕೈ ಒಳಗೆ ವೀಣೆ, ವಾಹನ ಹಂಸ, ಕಲ್ಲಿನ ಮೇಲೆ ಕೂಡ್ಸ್ಯಾರ, ಹೆಣ್ಣು ಮಗಳನ್ನ ಕೂಡ್ಸ್ಯಾರ. ಹೌದಿಲ್ಲ ರೀ? ದೀಸ್ ಆರ್ ದ ಸಿಂಬಲ್ಸ್. ಯಾಕೆ ಹಿಂಗೆ ತೋರಿಸಿದ್ರು? ಗಂಡಸೂರನ್ನ ಯಾಕೆ ತೋರಿಸ್ಲಿಲ್ಲ? ಹಂಸನ ಯಾಕೆ ಬೇರೆ ತೋರಿಸ್ಬೋದಿತ್ತಲ್ಲ? ರವಿವರ್ಮ ಬಂದ ನಂತರ ಅವ ನವಿಲ್ ಮಾಡಿದ. ನೋಡೋಣ ಅದು ಯಾಕೆ ಮಾಡಿದ. ನಾವು ಹುಟ್ಟೋಕ್ಕಿಂತಲೂ ಪೂರ್ವದಲ್ಲಿ ಅನೇಕ ವಿದ್ವಾಂಸರು ಪ್ರತಿಯೊಂದು ಫೀಲ್ಡ್ನಲ್ಲಿ ತಮ್ಮ ಅನುಭವಗಳನ್ನು, ಜ್ಞಾನವನ್ನು ಪುಸ್ತಕ ರೂಪದಾಗ ಬರೆದಾರ. ಓದು ಅನ್ನೋ ಸರಸ್ವತಿ ಪೂಜೆ. ನಿಮಗೆ ಯಾವ ಫೀಲ್ಡ್ ಬೇಕಾ ಓದು ಮಾಡ್ಯಾರ. ಓದಿದ ಮೇಲೆ ಮನನ ಮಾಡ್ಕೋ. ಇವತ್ತಿನ ಅಟ್ಮಾಸ್ಫಿಯರ್ಗೆ ಇದನ್ನು ಹೆಂಗೆ ಚೇಂಜ್ ಮಾಡ್ಬೋದು? ಕಂಪ್ಯೂಟರ್ ಯಾಕೆ ಕಂಡುಹಿಡಿದ್ರು? ಕಾರ್ ಯಾಕೆ ಕಂಡುಹಿಡಿದ್ರು? ವಿಮಾನ ಯಾಕೆ ಕಂಡುಹಿಡಿದ್ರು?
ಇದನ್ನು ಓದಿದ ಮೇಲೆ ಇನ್ನೂ ನಿಮ್ಗೆ ಹೊಸ ವಿಚಾರ ಬರ್ಲಿಕ್ಕೆ ಪ್ರಾರಂಭ ಆಗ್ತಾವೆ. ಓ ನೀನೊಳಗೆ ಅದ್ರ ಬಗ್ಗೆ ಆಲೋಚನೆ ಅಲ್ವಾ? ಇದು ಮಾಡಬೇಕಲ್ಲ, ಮನನ. ಯಾವಾಗ ಮನನ ಮಾಡಿದ ಹೊಸ ವಿಚಾರ ಬಂತು, ಮತ್ತೊಬ್ಬರಿಗೆ ಹೇಳಿಕೊಡು. ಹೇಳ್ಕೊಡ್ಬೇಕಾದ್ರೆ ಏನು ಬೇಕು? ಭಾಷೆ ಬೇಕು. ಇದು ವೀಣೆ ಸೌಂಡ್. ತಿಳಿಲಿಲ್ಲ ಭಾಷೆ, ಅಭಿನಯ ಮಾಡ. ಹಾಂ, ಯಾವ ಭಾಷೆದಂಗೂ ಅರ್ಥ ಆಯ್ತು, ತೆಲುಗುದಂಗೂ ಅರ್ಥ ಆಯ್ತು, ಕನ್ನಡದಂಗೂ ಅರ್ಥ ಆಯ್ತು, ಎಲ್ಲ ಹೌದಿಲ್ಲ ರೀ. ಅಭಿನಯ, ಧ್ವನಿ, ಬರೀ ಶಬ್ದ ಅಲ್ಲ, ಧ್ವನಿ ತರಂಗ ಬೇರೆ ಬೇರೆ ಅವ. ಅದಲ್ದನ ಚಿತ್ರ ತೆಗೆ ತೋರಿಸು. ಆನೆ ಚಿತ್ರ ತೆಗಿ, ಎಲ್ಲ ಭಾಷೆದವ್ರಿಗೂ ಅರ್ಥ ಆಗ್ತದೆ. ಇದವ್ರು ಆನೆ ಕನ್ನಡದವಂಗೆ ಇಷ್ಟ ಆತ, ನಾಂದದ್ದು. ಎಲಿಫೆಂಟ್ ಇಂಗ್ಲೀಷ್ನವ್ಗೆ ಅರ್ಥ ಆತ. ಚಿತ್ರ ತೆಗೆದು ಬಿಡೋದು, ಎಲ್ಲ ಭಾಷೆದವಂಗೂ ಅರ್ಥ ಆಗ್ತದೆ. ಏರ್ ಫೋರ್ಸ್ ಚಿತ್ರ ಇದು ಸಿಂಬಲ್ ಆಫ್ ಆರ್ಟ್ ಅನ್ನೋ ದೃಷ್ಟಿಯಿಂದ ವೀಣೆ ತೋರಿಸಿದ್ರು. ಹಾಗಾದ್ರೆ ಇದು ಹೆಂಗೆ ಕಲಿಸ್ಬೇಕಂದ್ರೆ ಹಂಸದಂಗೆ ಒಳ್ಳೇದನ್ನ ಇಷ್ಟ ಹೇಳು ವಿನಃ ಹೊಡೆದಾಡೋದನ್ನು ಕಲಿಸ್ಬೇಡ. ಚಲೋದನ್ನ ಇಷ್ಟ ತಗೋ, ಒಳ್ಳೇದನ್ನ ಇಷ್ಟ ಕೊಡು. ಆದ್ದರಿಂದ ನೀ ಎಲ್ಲೇ ಹೋದರೂ ಕೂಡ ಹಂಸದ ಮೇಲೆ ಕೂತಿರ್ತಾಳೆ, ಒಳ್ಳೇದನ್ನ ಇಷ್ಟ ಹೇಳು ಅಂದಂಗೆ. ಹಂಗಾರೆ ಕಲ್ಲಿನ ಮೇಲೆ ಯಾಕೆ ಕೂಡಿಸಿರಿ ಹೆಣ್ಮಕ್ಳನ್ನ? ಇದು ಸಿಂಬಲ್ ಆಫ್ ಮದರ್. ತನ್ನ ತಾಯಿಗೆ ಬೇಕಾದಷ್ಟು ದುಃಖ ಇರ್ಬೋದು, ತನ್ನ ಕಲ್ಲು ಸುಡ್ತದೆ, ಚುಚ್ಚುತ್ತದೆ, ಹೇಳೋದಿಲ್ಲ. ಸರಸ್ವತಿ ನೀ ಚಲೋ ಆಗಬೇಕು. ಪ್ರತಿ ಕ್ಷಣಕ್ಕೂ ತನ್ನ ಮಗುವಿನ ಬಗ್ಗೆ, ಸಮಾಜದ ಬಗ್ಗೆ ಒಳ್ಳೇದು ಮಾತಾಡೋ, ಒಳ್ಳೇದಿರು. ಎಷ್ಟು ತಪ್ಪು ಮಾಡಿದ್ರು ಕೂಡ ಆಕೆ ನಗತನ ಮಕ್ಕಳನ್ನ ಪಾಲನೆ ಪೋಷಣೆ ಮಾಡ್ತಾಳೆ. ನಿಮ್ಮ ಮುಖ ಸ್ವಲ್ಪ ಸಣ್ಣ ಆದ್ರೆ ಯಾಕೆ ಹಂಗೆ ಕೂತಿ, ಉತ್ಸಾಹ ಹೋಗಲ್ಲಿ ಕೇಳ್ಕೊಂಡು ಬಾ, ಇಲ್ಲಿ ಹೋಗಿ ಕೇಳ್ಕೊಂಡು ಬಾ, ಇಲ್ಲಿ ಹೋಗು, ಹಂಗೆ ಮಾಡೋ. ಆಕೆ ಎಂದೂ ಬೇಜಾರ ಪಟ್ಕೊಳ್ಳೋದಿಲ್ಲ. ಅದರಿಂದ ಅಮ್ಮ ನಿನ್ನ ಕಣ್ಣಾಗ ನೀರು ಬರುವಂಥ ಕೆಲಸ ನಾನು ಮಾಡೋದಿಲ್ಲ ಅನ್ನೋ ಸರಸ್ವತಿ ಪೂಜೆ. ಲವ್ ಮಾಡಿಬಿಟ್ಟೆ ಅಲ್ಲಿ ಹೋಗಿ ಉರ್ಲು ಹಾಕ್ಕೊಂಡೆ ಅವ್ನು ಸತ್ತೆ ಅನ್ನೋದಲ್ಲ ಸರಸ್ವತಿ ಪೂಜೆ. ಅಮ್ಮ ಜನ್ಮ ಕೊಟ್ಟು 20 ವರ್ಷ ನೀನು ಬದುಕಿಸಿದಲ್ಲ, ನಿನಗೆ ಅಪಮಾನ ಆಗುವಂಥ ಕೆಲಸ ಮಾಡೋದಿಲ್ಲ ಅಂತ ನಾವು ಏನಂತೀವಿ, ಅದು ಸರಸ್ವತಿ ಪೂಜೆ. ಅಂದರೆ ಅಧ್ಯಯನ ಸರಸ್ವತಿ ಪೂಜೆ, ಮನನ ಆ್ಯಂಡ್ ಹೊಸ ಐಡಿಯಾಸ್ ಮತ್ತೊಬ್ಬರಿಗೆ ಹೇಳ್ಕೊಡೋದು ಸರಸ್ವತಿ ಪೂಜೆ. ನಂತರ ಎಷ್ಟೇ ಕಷ್ಟನಾಗಿದ್ದು ಕಷ್ಟ ಹೇಳಬೇಡ್ರಿ, ಹೊಸದನ್ನು ಹೇಳಿ ಕಲೀರಿ, ಒಳ್ಳೆಯದನ್ನು ಹೇಳಿ ಕಲೀರಿ ಅನ್ನೋ ಸರಸ್ವತಿ ಪೂಜಾ. ಆ್ಯಂಡ್ ಜನ್ಮ ಕೊಟ್ಟ ತಾಯಿಗೆ ಕಣ್ಣಾಗ ನೀರು ಬರಬಾರ್ದು ಅನ್ನೋ ಸರಸ್ವತಿ ಪೂಜಾ. ಆಮೇಲೆ ಉಳಿದವ್ರಿಗೆ ಕೇಳಿದೆ, ನೀವು ಕ್ರಿಶ್ಚಿಯನ್ರಿಗೆ ನಿಮ್ಮಲ್ಲಿ ಓದೋದಿಲ್ಲನ, ಚಲೋದು ಹೇಳ್ಕೊಡೋದಿಲ್ಲನ, ನಿಮ್ಮ ಅವ್ವನ ಪ್ರೀಸೋದು ಅದ ರೀ ದೆನ್ ಸರಸ್ವತಿ ಈಸ್ ಯೂನಿವರ್ಸಲ್ ಗಾಡೆಸ್, ನಾಟ್ ಓನ್ಲಿ ಹಿಂದೂಸ್. ಇದು ನಾವು ಹೇಳ್ತಾ ಇಲ್ಲ. ಬತ್ಲೆ ಚಿತ್ರ ತೆಗಿಲಿಬಿಡ, ಫ್ರೀಡಮ್ ಅದ. ಏನು ಫ್ರೀಡಮ್ ಅದ? ನಿಮ್ಮ ಅವ್ವನ ಬತ್ಲೆ ಚಿತ್ರ ತೆಗಿತೀರಿ, ಏನಾಗಿದೆ ನಮಗೂ ಕೇಳಲಿಕ್ಕೆ ಬರ್ತಾ ಇಲ್ಲಲ್ರಿ. ದುರಂತ ಇರೋದು ಅದು. ಪ್ರತಿಯೊಂದರ ಬಗ್ಗೆನೂ ಹಂಗದ. ಸಿಂಬಾಲ್ಸ್ ಯಾಕೆ ಸಿಂಬಾಲ್ಸ್ ಹಿಂಗೆ ಮಾಡಿದ್ರು? ಹಂಗಾದ್ರೆ ನವಿಲು ಬಂತು ನಡುವೆ, ಯಾಕೆ ಬಂತು? ರವಿವರ್ಮ ಏನು ಮಾಡಿದ, ನಮ್ಮ ಭಾರತದೊಳಗೆ ಅನೇಕ ಜಾತಿಗಳವ, ಆದರೆ ಧರ್ಮ ಒಂದೇ. ನವಿಲಿಗೆ ಅನೇಕ ಕಣ್ಣುಗಳವ, ಆದರೆ ನವಿಲು ಒಂದೇ ಅನ್ನೋದಕ್ಕೆ ಅವನು ಸಿಂಬಲ್ ಕೊಟ್ಟ. ಸುಮ್ಮನೆ ಏನೋ ಒಂದು ನವಿಲು ತೆಗಿಲಿಲ್ಲ, ಚಂದದ. ಯಾವುದಕ್ಕೂ ಮೀನಿಂಗ್ ಇದೆ. ಅದು ತಪ್ಪಿರೋದು ಸ್ಟೂಡೆಂಟ್ಸ್ಗಳದಲ್ಲ, ಮೇಸ್ಟ್ರುಗಳು. ನೀವು ಹೇಳೋ ಪ್ರಕಾರ ಅಲ್ಲ, ನಾವು ಹೇಳೋರ ದಾರಿ ತಪ್ಪಿಸಿದ್ರೆ ಹೆಂಗೆ ಹೇಳೋರಿ? ಇಷ್ಟು ಬೀಳ್ತದ, ಹೋದ ಸಲ ಬಿದ್ದದ, ಈ ಸಲ ಬೀಳಂಗಿಲ್ಲ. ಏನು ಹಂಗೆ ಕಲಿಸಿದ್ರಿ? ಏನು ಇರೋದೇ 50% ಕಡಿಮೆ ಮಾಡಿರ್ತಾರೆ, ಅದ್ರಾಗ 50% ಕಲಿಸ್ತೀನಿ ನಾನು, ಅದ್ರಾಗ ನಾವು ಹೋದ ಸಲ ಬಿದ್ದಿದ್ದು ಈ ಸಲ ಇಲ್ಲ ಅಂದ್ರೆ ಏನಂಗೆ? ಆಮೇಲೆ ಸೆಮಿಸ್ಟರ್ ಸಿಸ್ಟಮ್. ಈಗ ನಾನು ಮೊನ್ನೆ ಅದು ತಮಾಷೆ ಮಾಡಿದೆ. ಸೆಮಿಸ್ಟರ್ ಸಿಸ್ಟಮ್ಸ್ ಒಳಗೆ ಫಸ್ಟ್ ಸೆಮ್ದೊಳಗೆ ಅವ್ವ ಅಪ್ಪನ ಬಗ್ಗೆಪ್ಪ, ಸೆಕೆಂಡ್ ಸೆಮ್ ಅಜ್ಜ ಅಜ್ಜಿ ಬಗ್ಗೆ, ಥರ್ಡ್ ಸೆಮ್ ನಿಮ್ಮ ಫ್ಯಾಮ್ಲಿ ಬಗ್ಗೆ ಅದಂತೇಳಿರಿ. ಫಸ್ಟ್ ಸೆಮ್ ಟೆಸ್ಟ್ ಮುಗೀತದ, ನಿಮ್ಮ ಫ್ಯಾಮ್ಲಿ ಬಗ್ಗೆ ಫಸ್ಟ್ ಕ್ಲಾಸ್ ಬರೀತೀರಿ, ಅಮ್ಮ ಅಪ್ಪನ ಬಗ್ಗೆ 100 ಔಟ್ ಆಫ್ 100. ನಾನು ಮೇಷ್ಟ್ರು ನಿಮ್ಮ ಮನೆಗೆ ಬಂದು ವೆರಿ ಗುಡ್ ಕಾಂಗ್ರ್ಯಾಚುಲೇಷನ್ಸ್ ಹೇಳಿ ನಿಮ್ಮ ಅಪ್ಪನ ಹಿಡ್ದ. ಇವ್ರು ಯಾರು ಅಂದರೆ, ಅದು ಫಸ್ಟ್ ಸೆಮ್ನಾಗ ಮುಗ್ದದ್ರಿ ಸರ್ ಅಂದ್ರೆ ನಿಮ್ಮಪ್ಪ ಕಪಾಳ ಕುಡಿತಾನ. ಫಸ್ಟ್ ಸೆಮ್ನ ಅದು ಇವತ್ತು ಆಗ್ತಾ ಇರೋದು. ಅದು ಎಕ್ಸಾಮ್ ಬರೀ ಮರ್ತುಬಿಡು. ಹೌದಿಲ್ಲ ರೀ? ಮತ್ತು ಒಂದನೇ ಇದ್ದಾಗ ಬರ್ದರಿ, 1, 2 ಬರ್ದರಿ. ನೀವು MA MSc ಆದ್ರೂ ಇನ್ನೂ ಯಾಕೆ ಬರ್ಲಿಕ್ಕತ್ತೀರವನ್ನ? ಫಸ್ಟ್ ಸೆಮ್ ಮುಗಿದೋತಿಲ್ಲ, ಫಸ್ಟ್ ಇಯರ್. ಸೆಕೆಂಡ್ ಇಯರ್ಗೆ ಯಾಕೆ ಬರೀತೀರಿ ಅವನ್ನ? ದೆನ್ ಹೈಯರ್ ಎಜುಕೇಷನ್ಸ್ದೊಳಗೆ ನಿಮ್ಮದು GB ಎಷ್ಟು ಗೊತ್ತಾ? ನಿಮ್ಮ ಬ್ರೈನ್ GB 100 crores GB. ನಾವು 3 GB ಇದ್ದು 5 GB ಮಾಡಿಸಿದೆ ದೊಡ್ಡ ಸ್ಥಾನ. 500 GB ಕಂಪ್ಯೂಟರ್ದಾಗ ಮ್ಯಾಕ್ಸಿಮಮ್ ಅಂತೀರಿ. ಇವತ್ತು ಅಂಥದ್ದು ನಿಮ್ಮಲ್ಲಿ 100 crores GB ಯಾಕೆ ಯೂಸ್ ಮಾಡಲಿಲ್ಲ ಅಂದರೆ ಡಿಲೀಟ್ ಹೊಡಿತೀರಿ, ಫೈಲ್ ಸೇವ್ ಕೊಡ್ತಾ ಇಲ್ಲ. ಫೈಲ್ ಸೇವ್ ಮಾಡ್ತಾಯಿಲ್ಲ. ಮತ್ತು ಈಗ ನಿಮ್ಮ ಮನೆ ಸಣ್ಣ ಒಂದೇ ಇದ್ದಾಗ ಎಲ್ಲಾರು ಬಿದ್ದಿದ್ದು ಇದು ಹೆಂಗೆ ನೆನ್ಪುಳ್ದವ? ಸೇವ್ ಅಂತ ಕೊಟ್ಟಿರೋದು. ಯಾರು ಏನಾರ ಮಾಡಿದ್ದು ಹೆಂಗೆ ನೆನ್ಪುಳಿತ? ಯಾರೂ ಬರ್ಸಿಲ್ಲ.
ಶಿವ ಅಂತ ಹೋಗುತ್ತಿದ್ದೆ ಅಂದ್ರೆ ಮುಂದಿನ ಲೈನ್ ನೀವು ಹೊಡಿತೀರಿ. ಯಾರು ಬರ್ಸಿಲ್ಲ ಅದನ್ನು, ಅದು ಹೆಂಗೆ ನೆನಪುಳಿತಾ? ಸೇವ್ ಮಾಡಿದ್ದೀವಿ. ಹಾಂ, ಮತ್ತು ಇದು ಯಾಕೆ ಸೇವ್ ಮಾಡಲಿಲ್ಲ? ಡಿಲೀಟ್, ಬೀಳಂಗಿಲ್ಲ. ಯಾಕೆ ಮಾಡಿದ್ರಿ? ನಿಮಗೆ ಏನಿದೆ ಜವಾಬ್ದಾರಿ ಯಾವ್ದು ಬೇಡ ಅದನ್ನ ಇಷ್ಟು ತೊಗೋತೀವಿ ನಾವು. ಆ ಮಿನಿಸ್ಟರ್ ಹಂಗೆ ಮಾಡಬಾರ್ದಾಗಿತ್ತಲ್ಲ, ಹಿಂಗೆ ಮಾಡಬಾರ್ದಾಗಿತ್ತಲ್ಲ, ಹಿಂಗೆ ಮಾಡಿದ್ರೆ ಹೌದಪ್ಪ, ನೀ ಏನು ಮಾಡ್ಬೇಕು ನಿನಗೆ ಗೊತ್ತಿಲ್ಲ, ಅವನಿಗೂ ತಿಳಿಯೋದಿಲ್ಲ. ಅವ್ನು ಯಾಕೆ ನೀ ವಿಚಾರ ಮಾಡ್ಲಿಕ್ಕತ್ತಿ? ಮುಂಜಾನೆ ಸಂಜೆ ಮಟ್ಟ ಅವ್ನು ಹಂಗೆ ಮಾಡಬಾರ್ದಾಗಿತ್ತು, ಇವ್ ಹಿಂಗೆ ಮಾಡಬೇಕಾಗಿತ್ತು, ಅವ ಹಂಗೆ ಮಾಡಿದ ತಪ್ಪು ಅವಂಗ ತಿಳಿವಲ್ತಿ. ಏನು ನೀ ಯಾಕೆ ಸುಮ್ಮನೆ? ಹೌದನ್ರಿ, ನನ್ನಲ್ಲಿರುವಂಥ ಅದ್ಭುತ ಶಕ್ತಿ ಏನು ತಾಯಿ ಕೊಟ್ರ, ಇದನ್ನು ನಾನು ಸೊಸೈಟಿಗೆ ಹೆಂಗೆ ನಾನು ಕೊಡ್ಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡಬೇಕು ವಿನಾ ಮತ್ತೊಬ್ಬರ ಬಗ್ಗೆ ವಿಚಾರ ಮಾಡೋದಿಲ್ಲ. ಎಷ್ಟು ಮಕ್ಕಳು? 3 ಅಲ್ಲ 3 ಹೆಣ್ಣು 3ನ ಇಲ್ಲ. ನೀ ಯಾಕೆ ಕೊಟ್ಟಿರ್ತಾನೆ ಒಳಗೆ? ಅವ ಸಾಕ್ತಾನೆ, ಅವ ಬೆಳೀತಾವೆ, ನೀ ಯಾಕೆ ಕಾಳಜಿ ಮಾಡ್ಲಿಕತ್ತಿ? ನಮ್ದು ಏನು ತಪ್ಪೇ ಗೊತ್ತಾ? ನನಗೆ ಇದ್ದ ಸಮಯವನ್ನು ನಾನು ಸರಿಯಾಗಿ ಯೂಸ್ ಹೆಂಗೆ ಮಾಡ್ಕೋಬೇಕು. ಇವತ್ತು ಒಂದು ದಿವಸ ಹೋತು ಅಂದ್ರೆ ನನ್ನ ಆಯುಷ್ದಾಗಿನ ಒಂದು ದಿವಸ ಕಡಿಮೆ ಆಯ್ತು ಅಂತ ಲೆಕ್ಕ ನಮಗೆ ತಿಳಿಯವಲ್ತ. 1000 ರೂಪೀಸ್ ಅದು ಇವತ್ತು ಒಂದು 100 ರೂಪಾಯಿ ಕೊಟ್ಟೆ ಅಂದ್ರೆ ಇನ್ನು 900 ಇಷ್ಟ ಉಳ್ದವನ್ನ ನಮ್ಮ ತಲೆಯಾಗ ಬರವಲ್ತ. ಇನ್ನೂ ನಾನು ಚಿರಂಜೀವಿ ಅಂತ ತಿಳ್ಕೊಂಡಿನಿ. ನಾಳೆ ಮುಂಜಾನೆ ಎಚ್ಚರ ಆದ್ರೆ ಇದ್ದೀನಿ ಅಂತ ಹೋದೆ. ಅದು ಇರೋದ್ರೊಳಗೆ ಮತ್ತೊಬ್ಬ ಇನ್ನೂ ಇರಬೇಕಾಗಿತ್ಲೆ ಅಂದ್ರೆ ಸಾರ್ಥಕ. ಇನ್ನೂ ಇದ್ನಲ್ಲಿ ಅವ ಅಂದ್ರೆ ಎಷ್ಟು ಮಂದಿನ ಕೊಂದಲ್ಲಿ ಅವ. ಹೌದೇನ್ರಿ? ಮಕ್ಕಳದಲ್ಲಿ ತಪ್ಪಿಲ್ಲ. ನಾವಿವತ್ತು 3 ಮಂದಿ ಮೊಬೈಲ್ ಹಿಡ್ಕೊಂಡು ಕೂತ್ವಿ ಅಂದ್ರೆ ಯಾರು ಬಂದ್ರು, ಯಾರೋ ಬಂದರು, ಹೌದಿಲ್ರಿ? ಮೊಬೈಲ್ ಇರೋದ್ರಿಂದ ಮಾತು ನಾನು ಬಿಟ್ಟುಬಿಟ್ಟೆ. ಯಾಕಂದ್ರೆ ಮಾತಾಡೋದು ಬರಂಗೇ ಇಲ್ಲ ಇದ್ರಾಗ. ಬರೆಯೋದನ್ನು ಬಿಟ್ಟುಬಿಟ್ಟೆ. ಗುಡ್ ಮಾರ್ನಿಂಗ್ GM ಸತ್ತಾನ RIP ಕೆ ನಾನು ಕುಲಕರ್ಣಿ ಅಂತ ತಿಳ್ಕೊತೀನಿ. ಅವ್ನು ಓಕೆ ಅಂತ ಅವ್ನು ಹೊರದಿರ್ತಾನೆ. ILU ಹೌದಿಲ್ರಿ? 143 ಅನ್ಬಿಡೋದು. ಯಾರು ಕಲಿಸಿದ್ರು ಇದನ್ನೆಲ್ಲ? ಟು ಯು 2 ಬರೋದು ಯು ಬರೆದು ಬಿಡೋದು. ಟು ಯು ಏನು ಹಂಗಂದ್ರೆ ಅಲ್ಲ ಟೈಮ್ ಅದು ಅವು ಹೋಗ್ಲಿ. ಚಿತ್ರ ಬಂದ್ಬಿಟ್ಟವು. ಹೆಂಗಿತ್ತು ಪ್ರೋಗ್ರಾಮ್? ಚಿತ್ರ ಏನು ಹೋಪ್ಲೆಸ್ಲಿ ಭಾಷೆನೇ ಇಲ್ಲ. ಮಾಸ್ತರ್ ಬಂದಿದ್ರು, ಊಟ ಆಗೈತೆ, ಮಸ್ತ್ ಊಟ ಮಾಡಿ ಫೋಟೋ ತೆಗೆದು ಕಳಿಸ್ತಾನೆ. ನಂದು ಊಟ ಆಗಿಲ್ಲ, ಹಸಿವಾಗದ. ಅವಾಗ ಬಾಯಾಗ ನೀರು ಬರ್ತದೆ, ಕಣ್ಣಾಗ ನೀರು ಬರ್ತದೆ. ಅವಾಗ ಏಪ್ಪ ಇದನ್ನು ನೋಡ್ಬೇಕು. ನೀವು ಒಳ್ಳೆ ಊಟ ಮಾಡಿದ್ದನ್ನು ನಾನು ಎಕ್ಸ್ಪ್ರೆಷನ್ ಹಿಂಗೆ ಮಾಡ್ಬೇಕು. ಎಲ್ಲಿಗೆ ಬಂದೀವಿ ನಾವು? ಎಕ್ಸ್ಪ್ರೆಷನ್ ಇಲ್ಲ ಇವತ್ತು ಹುಡುಗರಲ್ಲ, ಬರ್ಲಿಕ್ಕೆ ಬರ್ತಾ ಇಲ್ಲ. ಯಾಕಂದ್ರೆ ನಾವು ಕಲಿಸ್ತಿಲ್ಲ. ನಮ್ಮ ತಪ್ಪದ. ನಾವು ನೋಡಿ ನೆಕ್ಸ್ಟ್ ಜನ್ರೇಷನ್ ಹೆಂಗೆ ಬರಬೇಕು, ನನ್ನ ಜವಾಬ್ದಾರಿ ಇದೆ. ಅವ್ರು ಬೈಯೋದಲ್ಲ. ಈಗ ನಮ್ಮ ಮೊಮ್ಮಗಳಿಗೆ ನಾವು ವಾಕಿಂಗ್ ಕರ್ಕೊಂಡು ಹೋದಾಗ ಆಕೆ ಟಚ್ ಮೀ ನಾಟ್ ಪ್ಲಾಂಟ್ ಮುಟ್ಟಿಲ್ಲಕ್ಕೆ. ಹಾಂ, ಮುಟ್ಟಿದ್ರೆ ಮನೆ ಗಿಡ ಮುಟ್ಟಿ ಹಿಂಗೆ. ಹಾಂ, ಈಗ ಆಕೆ ಬಂದ ಆಕೆ ಹಿಂಗೆ ಮುಟ್ಟಿದ್ರು ಕೂಡ ಹಿಂಗೆ ಮಾಡ್ತಾಳೆ. ಆಕೆ ಬಂದ ಮೇಲೆ ಆಕೆ ಉಳಿದದ್ದೆಲ್ಲ ಪ್ಲಾಂಟ್ ಮುಟ್ಟಿಲ್ಲ. ಅಜ್ಜ ಉಳಿದದ್ದು ಯಾಕೆ ಹಿಂಗಾಗಲಿಲ್ಲ ಅಂತಕ್ಕೆ. ಎಷ್ಟು ವರ್ಷ? 2 years. ಸಣ್ಣ ಹುಡುಗ ತುಂಬ ತುಂಬ ಕೀನಿದ್ದಾರೆ. ನೀವು ತಿಳ್ಕೊಳ್ಳಿ, ನಾವು ತಿಳಿದಷ್ಟು ಇದು ಇಲ್ಲ ಅವರು. ನಮ್ಮೆಲ್ಲ ವರ್ಷ ಅವ ಮಂಗ್ಯ ಹಂಗೆ ಕೂತ ನೋಡ, ಕರಿ ಅವನ ಊಟಕ್ಕೆ ಮಂಗ್ಯ, ಅವು ಊಟಕ್ಕೆ ಕರಿತಾಳೆ ನೋಡಂತಾನ. ಮಂಗ್ಯನೂ ನಮ್ಗೆ ಗೊತ್ತಿಲ್ಲ, ಇವರು ಮಂಗ್ಯ ಆದ್ರೆ ಮಂಗ್ಯ. ಹೌದಿಲ್ರಿ? ನಾ ಕೆಟ್ಟ ಅಂದಿರ್ತೀನಿ ಅವಾಗ. ಅವನು ಹಂಗೆ ಕರಿತಾನೆ, ಹೊಡ್ತಾ ತಿಂತಾನ. ಹೆಂಗೆ ಮಾತಾಡ್ತಾನೆ ನೋಡಂದ್ರೆ ಯಾರು ಕಲಿಸಿದ್ರು? ಮಂಗ್ಯ ಅನ್ನೋ ಶಬ್ದ ಯಾರು ಕಲಿಸಿದ್ರು ಹೇಳ್ರಿ? ಒಂದು ಥಿಂಗ್ ನಾ ಮಾತಾಡಬೇಕಾದಾಗ ಒಳ್ಳೇದನ್ನು ಮಾತಾಡೋಣ, ಕೆಟ್ಟದ್ದು ಮಾತಾಡಬೇಡ ಅಂತ ಹೇಳ್ರಿ. ಸೊ ಹಂಗಾರೆ ಈಗ ಬದಲಾಗಬೇಕಾದ್ರೆ ಶಿಕ್ಷಕರು ಮನೆ ಪೇರೆಂಟ್ಸ್ ಎಲ್ಲರಿ ಅವರು ಚೇಂಜ್ ಆಗಬೇಕು. ಇವತ್ತು ನಾವು ರೊಕ್ಕ ಕೊಟ್ಟಿವಿ ಅಂತ ತಗೊಂಡು ಸ್ಕೂಲಿಗೆ ಹಾಕಿದ ಮೇಲೆ ನಾವು ಏನು ಬೇಕಾದ್ರೆ ಟೀಚರ್ಸಿಗೆ ಅಂದ್ರೆ ನಡೆಯಂಗಿಲ್ಲ. ಇವತ್ತು ನಾವು ಡಿಮ್ಯಾಂಡ್ ಮಾಡ್ತಾಯಿದ್ವಿ. ಗೌರ್ಮೆಂಟ್ ಹೇಳ್ತದೆ ಯಾರಿಗೂ ಹೊಡಿಬಾರ್ದು, ಯಾರಿಗೂ ಬೈಯಬಾರ್ದು, ಯಾರಿಗೂ ಫೇಲ್ ಮಾಡಬಾರ್ದು, ಯಾರಿಗೂ. ಈಗ ಕೇಳಿದ್ರೆ ಒಂದು ಕೇಸ್ ನನ್ನಲ್ಲಿ ಬಂದದ್ದೇ ಹೇಳ್ತೇನೆ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಕೇಸ್. ಟಾಪ್ ಮೋಸ್ಟ್ ಅವ ಆಫೀಸರ್ ನನ್ನಲ್ಲಿ ಅಡ್ಮಿಷನ್ ಸಿಗ್ತಿರಲಿಲ್ಲ. 1500 ಸ್ಟೂಡೆಂಟ್ಸ್. ಯಾವ ಸ್ಕೂಲು? ಕರ್ನಾಟಕ ಹೈಸ್ಕೂಲ್. ಕರ್ನಾಟಕ ಕೆ ಬೋರ್ಡ್ ಇಸ್ ವೆರಿ ಫೇಮಸ್. ಆಯಿತಾ? DC ಲೆಟ್ರ್ ಬರೆದ್ರು, ನೀವು ಕೊಡ್ರಿ ಅಂತ. ನಾನು ಪ್ರೈಮರಿ ಸ್ಕೂಲ್ ಹೆಡ್ ಮಾಸ್ಟರ್ ಅಂತ ತಿಳ್ಕೊಂಡು ಸ್ಲಮ್ ಏರಿಯಾದಲ್ಲಿ ಹೋದೆ. ಅದ್ರ ಬಗ್ಗೆ ತುಂಬ ಇನ್ನೊಂದು ಹೇಳೋಣ. ಆತ ಅವ್ನು ಬಂದ ಅಡ್ಮಿಷನ್ ಕೊಡಿಸಿದ. ಫಸ್ಟ್ ಸ್ಟ್ಯಾಂಡರ್ಡ್ ಸರಿ ಇರಲಿಲ್ಲ, ಸೆಕೆಂಡ್ ಸ್ಟ್ಯಾಂಡರ್ಡ್ 6 ತಿಂಗಳಾದ್ಮೇಲೆ ಬಂದ. ರಿಸಲ್ಟ್ ಅವ್ನಿಗೇನು ಬರ್ಲಿಕ್ಕೆ ಬರ್ತಿರಲಿಲ್ಲ, ಎಲ್ಲ ತಪ್ಪು ಬರ್ತಾರೆ. ನಾನು ಹೇಳಿದೆ ಏಪ್ರಿಲ್ ಮೇದಲ್ಲಿ ಹೇಗಿದ್ರು ನಮ್ಮ ಸ್ಕೂಲು ಫ್ರೀ ಇತ್ತು ನಮ್ಮಲ್ಲಿ. ನೋ ಫೀಸ್ ನಥಿಂಗ್. ಏಪ್ರಿಲ್ ಮೇದಲ್ಲಿ ಹುಡುಗರ ಸಲುವಾಗಿ ಅಲ್ಲೇ ಇರ್ತಿತ್ತು. ಆ 2 ತಿಂಗಳು ಸರಿ ಮಾಡೋಣ, ಆಮೇಲೆ ಅವ್ನು ಪಾಸ್ ಮಾಡಿರಿ, ಅಲ್ಲಿ ತನಕ ರಿಸಲ್ಟ್ ಹೆಲ್ಡ್ ಅಪ್ ಇಡ್ರಿ. ಆಫೀಸರ್ ಶೀಟ್ ಬಂದುಬಿಡ್ತೀವಿ. ಹೆಂಡ್ತಿ ಏನು ಬೈದಾಳೋ ಇವಂಗೇನು ಗೊತ್ತಾಗಿಲ್ಲದ. ಬಂದ ಕಾರ್ ತೊಗೊಂಡು
ನಾನು ಹುಡುಗರ ಜೊತೆ ಲಗೋರಿ ಆಡ್ತಾಯಿದ್ದೆ. ಶಿಕ್ಷಕರ್ ಲ್ಯಾಂಡ್ ಹುಡುಗರ ಜೊತೆ ಲಗೋರಿ ಆಡ್ತಿದ್ದೆ. ನಾನು ಹೆಡ್ ಮಾಸ್ಟರ್ ಇದ್ದು ಆಡ್ತಿದ್ದೆ. ಆಡ್ಲಿಕ್ಕೂ ಹೆಡ್ ಮಾಸ್ಟರ್ಗೆ ಸಂಬಂಧ ಇಲ್ಲ ರೀ. ನೀವು ಯಾರು ಅಡ್ಮಿನಿಸ್ಟ್ರೇಟ್ರ್ ಅದೆಲ್ಲ ಬಿಟ್ಟು ಬಿಡಲೆ. ಹುಡುಗರು ಪ್ರೀತಿಯಿಂದ ನೀವು ಜಗತ್ತ ಕೊಡ್ತಾರೆ ಅವ್ರು ನಿಮ್ಗೆ, ಆಯಿತಾ? ನಾನು ಆಡ್ತಾಯಿದ್ದೆ. ಏಯ್ ಮಾಸ್ತರ ಮೇಲೆ ಏನು ರೀ ಅಂದೆ. ಹೆಡ್ ಮಾಸ್ಟರ್ ಎಲ್ಲಿ ಹೋಗೋಣವ ಅಂದ. ತಡ್ರಿ ಬರ್ತಾನಂದೆ. ಬರ್ತಾರೆ ತಡ್ರಿ ಲಗೋರಿ ಹೆಚ್ಚಿದ್ವಿ. ಏನಾಯ್ತು? ಎಲ್ಲಿದೆ ನಾವು ಹೆಡ್ ಮಾಸ್ಟ್ರು ಶಾಲೆಯಿಂದ ಹಿಂಗಾನು ಹಂಗೆ ಅವನು ತನ್ನ ಆಫೀಸರ್ ಇದ್ರೊಳಗೆ ನಾವು ಒಬ್ಬ ನಡೆದೆ. ಬರ್ರಿ ಅಲ್ಲಿ ಇದ್ದಾರೆ ಬರ್ರಿ. ಇಲ್ಲ ಈಗ ನೋಡ್ಕೊಂಡು ಬಂದೇನೆ, ನೀನು ಹಂಗೆ ಹೊಂಟಿಯಲ್ಲ, ಏನು ಮಾಸ್ತರನ ಹಂಗೆ ಬರ್ರಿ ಹೆಡ್ ಮಾಸ್ಟರ್ ಇದ್ದಾರೆ ಬರ್ರಿ ಅಂತ. ಅವ್ನು ಬರ್ಲಿಕ್ಕೆ ತಯಾರಿಲ್ಲ. ಯಾಕಂತ ನಾನೇನೋ ಹುಡುಗರ ಜೊತೆ ಪಿ ಇ ಮಾಸ್ತರ್ ಇರ್ಬೇಕಂತ ತಿಳ್ಕೊಂಡಿದ್ದೆ. ಒಳಗೆ ಕರ್ಕೊಂಡು ಹೋದೆ, ಇದ್ದಾರೆ ಬರ್ರಿ ಅಂತ. ಹೋದೆ. ಎಲ್ಲಿದ್ದಾನ? ನಾವು ಹೋಗಿ ಕುರ್ಚಿ ಮೇಲೆ ಕೂತೆ. ನೀನು ಹೆಡ್ ಮಾಸ್ಟರ್ ಗದ್ಲು ಹಿಡಿತು ನೋಡ್ರಿ, ಇದೇನು IAS ಎಕ್ಸಾಮನು ಹಂಗನೋ ಹಿಂಗನೋ ಅದೇ. ಏನಾಗಿದೆ ಕೂಡ್ರಿ. ನಾ ಕೂಡ್ಲಿಕ್ಕೆ ಬಂದಿಲ್ಲ, ಹಂಗೆ ನಿಮ್ಮ ಜೊತೆ ಮಾತಾಡೋದಿಲ್ಲ, ಕೂತ್ರೆ ಮಾತಾಡ್ತೀನಿ. ನಾ ಯಾರು ಗೊತ್ತದನೇ ಇಲ್ಲೋ, ನಮ್ಮ ಪೇರೆಂಟ್ ಅಂತ ಹೇಳಿದೆ. ನಾ ಪೇರೆಂಟ್ ಅಲ್ಲ, ನಾ ಇಂಥ ಆಫೀಸರ್ ನಿಮ್ಮ ಆಫೀಸ್ನಾಗ, ನೀವು ನಮ್ಮ ಪೇರೆಂಟ್. ಅಂದ್ರೆ ನಿಮ್ಮ ಹುಡುಗ ಹೆಂಗೆ ಜಾಬ್ ಮಾಡಬೇಕು, ಹೊಟ್ಟೆ ತುಂಬ್ಕೋಬೇಕು ಅನ್ನೋದು ನೀವು ಪೇರೆಂಟ್ಸು. ಮಾಸ್ತರ್ ಇಚ್ಛೆ ಏನದ, ಜಗತ್ತಿಗೆ ಕಾಂಟ್ರಿಬ್ಯೂಷನ್ ನಿಮ್ಮ ಮಗ ಕೊಡಬೇಕು, ಇದು ನನ್ನ ಇಚ್ಛೆ. ಡಿಫ್ರೆನ್ಸ್ ಅದ ಅಂತ ಹೇಳಿದೆ. ಅಲ್ಲ ನಾವು ಪೇಪರ್ ಬರೆದಾನ ಫೇಲ್ ಮಾಡಿರಿ. ಫೇಲ್ ಮಾಡ್ಬೇಕಂತಿಲ್ಲ, ಅವನು ನಮ್ಮ ವೈರಿ ಅಲ್ಲ, ನಮ್ಮ ವೈರಿ ಅಲ್ಲ, ಅವ ಚಲೋ ಆಗ್ಬೇಕು. ಅವ ತರಿಸಿದ್ವಿ. ಅವ ಳ ಇದ್ದಲ್ಲಿ ಲ ಬರೆದಿದ್ದ. ಅವ ಲನೋ ಏನೋ ಗೊತ್ತಿಲ್ಲ ನೋಡ್ರಿ. ಅವ ಲ ಇದ್ದಲ್ಲಿ ಲ ಬರ್ತಾನೆ. ಏನು ತಪ್ಪು? ಹಿಂದಿ ಒಳಗದ ಳ ಇನ್ನೂ ಗರಂ. ಯಾವ ಭಾಷೆದೊಳಗೆ ಕಂಪೇರ್ ಮಾಡಬೇಡ್ರಿ. ಕ್ರಿಕೆಟ್ ಆಡ್ಬೇಕಾದ್ರೆ ಕಬಡ್ಡಿ ರೂಲ್ಸ್ ಅವ ಅನ್ಬೇಡ್ರಿ. ಕಬಡ್ಡಿ ರೂಲ್ಸೇ ಬೇರೆ, ಕ್ರಿಕೆಟ್ ರೂಲ್ಸೇ ಬೇರೆ, ಫುಟ್ಬಾಲ್ ರೂಲ್ಸೇ ಬೇರೆ, ಹೌದಲ್ರಿ? ಹಾಕಿದ್ರೊಳಗೂ ಕ್ರಿಕೆಟ್ನೊಳಗೂ ಬ್ಯಾಟ್ ಅವ ಅಂತ ತಿಳ್ಕೊಂಡು ಎರಡನ್ನೂ ಹಂಗೆ ಬಡಿಯಂಗಿಲ್ಲ. ಏನು ಹಂಗಂದ ನನಗೆ ಕಳಿಸ್ಲಿಕ್ಕತ್ತೆ ಅಂದ. ಹಾಳಿ ಕೊಟ್ಟೆ. ನಾಳೆ ಎಲ್ಲೆಲ್ಲಿ ಹೇಳ್ತೀನಿ ಅಲ್ಲಿ ಲ ಬರೀರಿ, ಆಮೇಲೆ ಬೇರೆಯವ್ರಿಗೆ ಓದಿಸೋಣ. ನೀವು ಬರೆದದ್ದು ಅರ್ಥ ಆಗ್ಯದ ಅಂದ್ಬಿಟ್ರೆ ಪಾಸ್. ಈಗ ರಿಸಲ್ಟ್ ಕೊಡ್ತೀನಿ ಅಂದೆ. ನನಗೆ ಬರೆಸ್ತಿ, ನೀವು ಬರೆದ್ರೂ ನಾನು ಮಾರ್ಕ್ಸ್ ಕೊಡ್ತೀನಿ ಅಂದೆ. ನಾಳೆ ಲ ಎಲ್ಲಿ ಹೇಳ್ತೀನಿ ಅಲ್ಲೆಲ್ಲ ಬರೆದ್ರೆ ಮುಗೀತ. ಆಮೇಲೆ ಬೇರೆಯವ್ರಿಗೆ ಓದಿಸೋಣ, ಹೌದಲ್ರಿ? ತೊಗೊಂಡು ಬರ್ದ. ನಾ ಹೇಳಿದೆ, ಅವು ಹೇಳಿದ್ದೆ, ಎಲ್ಲರೂ ಹೇಳಿದರು. ಅವಾಗ ಹೇಳಲಿಕ್ಕೆ ಬರಲಿಲ್ಲ. ಒಳ್ಳೆ ಇದ್ದಲ್ಲಿ ಅವ ಲ ಬರಿಬೇಕು. ಸಿಟ್ಟಿಗೆ ಅದು ಬರದ, ಯಾಕಂದ್ರೆ ಸಿಟ್ಟಿತ್ತು. ಓದಂತ ಹೇಳಿದೆ. ಬೇರೆಯವ್ರ ಕಡೆ ಓದಿಸ್ಲೇ, ನೀನೇ ಓದ್ತೀಯ. ಈಗೇನತ್ತು? ನಾ ಹೇಳಿದೆ, ಎಲ್ಲರೂ ಹೇಳಿದ್ರು, ಅವ್ನು ಹೇಳಲಿಕ್ಕೆ ಬರಲಿಲ್ಲ. ಏನು ಅರ್ಥ ಆಗ್ತದೆ? ಬರೀ ಒಂದು ಶಬ್ದ ಅಲ್ಲ, ಒಂದು ಅಕ್ಷರ ಅಲ್ಲ, ಅವ್ನು ಪೂರ್ಣ ಹಾಳು ಮಾಡಬೇಡ್ರಿ. ಅವ್ನು ಪಾಸ್ ಆಗೋದು ಇಷ್ಟ ನಿಮ್ಮ ತಲೆಯಾಗಿ ಇಟ್ಕೋಬೇಡ್ರಿ ಅಂತ ಇದು ಮಾಡಿದೆ. ಮೊನ್ನೆ ಕರೋನಾ ಪೀರಿಯಡ್ನೊಳಗೆ ಬೆಂಗಳೂರಿಗೆ ಹೋದಾಗ ಕಾರ್ನಲ್ಲಿ ರಿಟೈರ್ಡ್ ಆಗಿ ನಾವು ಅಡ್ಡ ಬಿದ್ದ. ನನಗೆ ಗೊತ್ತಾಗಲಿಲ್ಲ. ಕೊನೆಗೆ ಹಿಂಗೆ ನಮ್ಮ ಮಗ ಈಗ ಆಫೀಸರ್ ಆಗ್ಯಾನ, ಇದಾಗ್ಯಾನ, ನಿಮ್ಮ ಇದ. ನಾ ಅವತ್ತು ಹಂಗೆ ಬಂದು ನಿಮ್ಮ ಇದು ಮಾಡಲಿಲ್ಲ. ನನಗೆ ನೀವು ಕರೆ ಕಲಿಸಿದ್ರಿ, ಇಲ್ಲ ಅವ್ರು ನನ್ನ ತಲೆಯೊಳಗೆ ಒಟ್ಟು ಅವ್ನು ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ತಲೆಯಾಗಿತ್ತು. ಬರೀ ಮಾರ್ಕ್ಸ್ ತೊಗೊಂಡು ಹೋಗ್ತಿದ್ದೆ, ಬಟ್ ಅವ ಇಂಪ್ರೂವ್ ಆಗ್ತಿದ್ದಿಲ್ಲ. ಟೀಚರ್ಸ್ ನಾವು ಬೈಸ್ಕೊಳ್ಳೋದಿಲ್ಲ ಅಂತಲ್ಲ, ಬಟ್ ಟೀಚರ್ಸ್ ಪವಿತ್ರ ಏನು ಕೆಲಸ ಅದಲ್ಲ ಅದನ್ನು ಬಿಡಬಾರ್ದು. ಬಟ್ ಈಗ ತುಂಬ ಜನ ಹೆದರ್ತಾರೆ, ಸರ್ಕಾರಿ ನಿಯಮಗಳು ಮಕ್ಕಳನ್ನ ದಂಡಿಸಬಾರ್ದು ಅಂತಿದೆ. ಈಗ ಏನೇ ಆದರೂ ಶಿಕ್ಷಕರು ತಪ್ಪು ಅಂತಾರೆ, ಶಿಕ್ಷಕರು ಹೆದರ್ತಾರೆ ಎಲ್ಲ ಸಂಸ್ಥೆಗಳಲ್ಲೂ. ನೋಡ್ರಿ, ನಾನು 40% ಮಾಡಿ ಮಾಸ್ತರ್ ಆಗಿದ್ದೀನಿ ಅಂತಂದ್ರೆ ನನ್ನ ನೌಕರಿ ಹೋಗ್ತಂತ ಹೆದರ್ತೀನಿ. ಈಗ ನಾನು ಶಿಕ್ಷಕ ಆಗಿ ಬಂದಾಗ ಸತ್ಯಸಾಯಿಬ ಅವರ ಆದರ್ಶ ಗುರು ಓನ್ಲಿ 5 ಪೀಪಲ್ಸಿಗೆ ಕೊಟ್ಟರು 92ದಾಗ. ಅದ್ರ ಪೈಕಿ ನಾನು ಒಬ್ಬ. ಜನರಲ್ ಕಾರ್ಯಪ್ಪ 1968 ಆನರ್ ಮಾಡಿದ್ರು ನಂಗೆ. ಶಿವಕುಮಾರ್ ಸ್ವಾಮೀಜಿ, ತುಮಕೂರು ಸ್ವಾಮೀಜಿ 2 ಸಲ ಬೆಂಗಳೂರಿನಲ್ಲೇ ಆನರ್ ಮಾಡಿದ್ರು. ದ.ರಾ ಬೇಂದ್ರೆಯವರು ಆನರ್ ಮಾಡಿದ್ರು. ಇದೆಲ್ಲ ಆದಾಗ ನಮಗೆ ಕಲಿಸಿಗೆ ಭಾಳ ಖುಷಿ ಆಗ್ತದೇನ. ನ್ಯಾಷನಲ್ ಅವಾರ್ಡ್ ಬಂತು, ಖುಷಿ ಆಗ್ತದನ. ನ್ಯಾಷನಲ್ ಅವಾರ್ಡ್ ಜರ್ಮನ್ ಒಬ್ಬ ಲೇಡಿ ತೊಗೊಂಡು ಕದ, ಆಕೆ ಎಕ್ನಾಲೇಜ್ ಮಾಡಿದ್ಲು. ಇಂಡಿಯನ್, ಸೌತ್ ಇಂಡಿಯನ್, ಕರ್ನಾಟಕ ಮಿಸ್ಟರ್ ಕುಲಕರ್ಣಿ ಈಸ್ ಇನ್ಸ್ಪೈರ್ಡ್ ಮೀ, ಹಂಗೆಲ್ಲ ಬರಲ್ಲ. ಖುಷಿ ಆಗ್ತದನ. ಅವು ಒಬ್ರಿಗೆ ಅಸಮಾಧಾನ ಆಗ್ತದೆ, ಆಗೋದಿಲ್ಲ ಅಂತಲ್ಲ, ಆಗ್ತದೆ, ನ್ಯಾಚುರಲ್, ಏನು ತಪ್ಪಲ್ಲ. ಯಾವಾಗ ನಾವು ನೀವು ಸಮೀಪ ಬರ್ತೀವಿ ಆವಾಗ ನಿಮ್ಗೆ ಗೊತ್ತಾಗ್ತದೆ ದಿಸ್ ಮ್ಯಾನ್ ಇಸ್ ಡಿಫ್ರೆಂಟ್. ಬಂಗಾರನ ಅದ್ರೊಳಗೆ ಹಿತ್ತಾಳೆನೂ ನಾನು ಬಂಗಾರ ಅಂತ ಹಾರಾಡಿರ್ತದೆ, ಸುಟ್ಟಾಗಿ ಗೊತ್ತಾಗ್ತದೆ ಹಿತ್ತಾಳೆ ಹೋಗ್ತದೆ. ಈಗ ನಂದೇ ತಗೊಳ್ಳಿ, ನನ್ನ ಕ್ಲಾಸ್ ಯಾವ ಹುಡುಗನೂ ತಪ್ಪಿಸ್ತಿದ್ದಿಲ್ಲ, ಬೈತಿದ್ದೆ ಅಂತ ಏನಲ್ಲ. ಅದನ್ನು ಬೈಯೋದು ಹೆಂಗೆ ಬೈತಿದ್ದೆ ಇಸ್ ಎಂಟೈರ್ಲಿ ಡಿಫ್ರೆಂಟ್. ನನಗೆ ಒಂದು ಸ್ವಲ್ಪ ಫೀಲ್ ಆದ್ರೆ ಅವು ಬಂದು ಕ್ಷಮ ಹೆಂಗೆ ಕೇಳ್ತಿದ್ದೆ ಗೊತ್ತಾ, ಇನ್ನೊಮ್ಮೆ ಮಾಡೋದಿಲ್ಲ ಸರ್, ನನ್ನ ತಪ್ಪಾಗಿದೆ ಸರ್, ಇಸ್ ಮೈ ಮಿಸ್ಟೇಕ್ ಸರ್. ಲೇ ಯಾಕೆ ಆಳ್ತಿಲ್ಲ ಮಾಡ ತಿಳಿದ್ರೆ, ನಾನು 2 ಕೈಯಿಂದ ಡ್ರಾ ಮಾಡ್ತಿದ್ದೆ, ಈಗೂ ಮಾಡ್ತೇನೆ ಚಿತ್ರ. ಹಾಂ,
2 ಕಡೆ ಬರೀತೀರಿ? 4 ಸೆಕೆಂಡ್ಸ್ ಸಾಕು ನಾವು ಪಾರ್ಟ್ ಆಫ್ ದಿ ಫ್ಲವರ್ಸ್ ನೀವು ತೆಗಿಬೇಕು. 4 ಸೆಕೆಂಡ್ಸ್ ಸಾಕು. ಉಳಿದವರೆಲ್ಲ ಅದನ್ನು ತಕ್ಕೋಬೇಕಂತಂದ್ರೆ ಈಗ ನೋಡೋಣ ಇಲ್ಲಿ ಬೋರ್ಡ್ ಅದೇ ನೋಡೋಣ. ತಕ್ಕೋಬೇಕಂದ್ರೆ ಏನಾಗ್ತದೆ, ಅವ್ನಿಗೆ ಟೈಮ್ ಬೇಕು. ಅವಾಗ ನಾನು ಅಲ್ಲೇ ಚೆಕ್ ಮಾಡಿಬಿಡ್ತಿದ್ದೆ. ಯಾರ್ದು ನೋಟು ತೊಗೊಂಡು ಹೋಗಿ ನೋ ಕ್ಲಾಸ್ನಾಗೆ ಚೆಕ್ ಅಲ್ಲಿ ನೋಡ್ತೀರಿ ಮತ್ತೇನ ಎಲ್ಲ ತಗೊಂಬಂದು ಅಲ್ಲೆಲ್ಲ ತೆಗಿಯುವಾಗ ನೀವು ಅವ್ರ ಹತ್ರ ಹೋದ್ರೆ ನಿಂದು ಏನು ಯಾರು ಅನ್ನೋದು ಗೊತ್ತಾಗ್ತಿಲ್ಲ. ನೀನು ನೋಟು ತೊಗೊಂಬಂದ್ರೆ ಯಾವ ನೋಟುಗೆ ಏನು ಗೊತ್ತಾಗಿಲ್ಲ. ಆಯಿತಾ? ಒಳಗೆ ಒಬ್ಬ ತುಂಬ ಜ್ವರ ಆಯ್ತು. ಯಾಕೋ ಇಷ್ಟು ಜ್ವರದೊಳಗೆ ಯಾಕೆ ಬಂದೆ ಕ್ಲಾಸಿಗೆ ಅಂದೆ. ಸರ್ ನಿಮ್ಮ ಕ್ಲಾಸ್ ಮುಗಿದ್ಕೊಳ್ಳಿ ಹೋಗ್ತೀನಿ ರೀ ಸರ್, ಈಗ 2 ಪೀರಿಯಡ್ ಆದಮೇಲೆ ಹೋಗ್ತೀನಿ ರೀ ಸರ್. ಆಯಿತು. ನನ್ನ ಸ್ಕೂಟ್ರ್ ಮೇಲೆ ಒಂದು ಮನೆಗೆ ಬಿಡ್ಲಿಕ್ಕೆ ಹೋದೆ, ಹೊಸ ಯಲ್ಲಾಪುರದಲ್ಲಿ. ಅಪ್ಪ ಅಮ್ಮ ಇಬ್ಬರು ಜಾಬ್ ಮಾಡ್ತಿದ್ದು. ಅಜ್ಜಿ ಇದ್ರು. ಅಜ್ಜಿ ಅಂತ ಹೋದ್ರಿದ ಬಾಗಿಲ ತೆಗಿಬೇಕಲ್ಲ ದೊಡ್ಡದು. ಬಂದ್ಯಾ ಚಲೋ ಆತಪ್ಪ, ಎಲ್ಲಿ ಸಿಕ್ಕಾಪಟ್ಟೆ ಜ್ವರ ಆಯಿತು, ಎಲ್ಲಿ ಏನಾಗ್ತೋ ಏನೋ ಅಂತ ಬೈಕೋತಾನೆ ತೆಗೆದ್ರೆ. ನಾ ಅಜ್ಜಿಗೆ ಹೇಳಿದೆ, ಅವ್ನಿಗೆ ಜ್ವರ 2-3 ದಿವಸ ಅವ್ನಿಗೆ ಟ್ರೀಟ್ಮೆಂಟ್ ಕೊಡಿಸಿ ಆಮೇಲೆ ಸ್ಕೂಲಿಗೆ ಕಳಿಸ್ರಿ. ಅಜ್ಜಿ ಏನು ಮಾಡಬೇಕು, ಅವ್ನು ಯಾವನ ಹೆಡ್ ಮಾಸ್ಟರ್ ಅಂತ ಕುಲಕರ್ಣಿ ಅಂತ ಅವನು ಹೆಣ ಎತ್ತಲಿ, ಮಕ್ಕಳು ಮರಿ ಯಾವನ ಇಲ್ಲ. ಅವ್ವ ಅಪ್ಪ ಹೇಳಿದ್ರು ಶಾಲಿಗೆ ಹೋಗಬೇಡ ಅಂತ. ಇಲ್ಲ ಅವ್ರ ಪಿರಿಯಡ್ ತಪ್ಪಿಸ್ಲಿಕ್ಕೆ ಆಗಂಗಿಲ್ಲ, ಅವ್ರ ಪಿರಿಯಡ್ ಹೋಗಲೇಬೇಕು ಹಂಗೆ ಹಿಂಗಂದ. ಅವ್ನು ಏನು ಮನುಷ್ಯ ಇದ್ದಾನೋ ದನ ಇದ್ದಾನೋ ಏನಾಗಿರ್ಬಾರ್ದು ನನಗೆ. ನಾನು ಏನೂ ಮಾತಾಡಲಿಲ್ಲ, ಸುಮ್ಮನೆ ಬಿಟ್ಟೆ. ತೋರಿಸಿ ಹೋದ್ರಿಂದ ಬಂದುಬಿಟ್ಟೆ. ವಾಪಸ್ ಬಂದ ಮೇಲೆ ಆ ಹುಡುಗ ಹೇಳ್ಯಾನ ಅವ್ವ ಅಪ್ಪಗ, ಸರ ಬಿಟ್ಟು ಹೋಗ್ಯಾರ ಹಂಗೆಲ್ಲ. ಮರುದಿವ್ಸ ಬಂದರೆ ಅವ್ವ ಅಪ್ಪ ಅಜ್ಜಿ ಎಲ್ಲರೂ ಬಂದು ಅಡ್ಡು ಬೀಳಿ ಚಾಲು ಮಾಡಿದ್ರು. ಹೌದು, ಅವ್ರು ಬೈಯೋ ಮುಂದೆ ನಾನಾ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಅದು ಒಂದು ಅವಾರ್ಡ. ಪೇಷನ್ಸ್ ಎಷ್ಟು ಬೇಕು ಟೀಚರ್ಸ್ಗೆ, ತುಂಬ ಪೇಷನ್ಸ್ ಬೇಕು. ಹೇ ಶಾರದೆ ದಯ ಪಾಲಿಸು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ.